ಮತ್ಸ್ಯ ತರಂಗ ಮತ್ಸ್ಯ ತರಂಗ ಮತ್ಸ್ಯ ತರಂಗ. ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿ ಮತ್ಸ್ಯ ತರಂಗ. ಬಂಗಡಿ ಮೀನು ಬಳಕಿದಾಗ ರೈತ ಬಾಂಧವರೇ, ಇವತ್ತಿನ ಮತ್ಸ್ಯ ತರಂಗ ಬಾನುಲಿ ಸರಣಿಯಲ್ಲಿ ಬಯೋಫ್ಲಾಕ್ ತಂತ್ರಜ್ಞಾನದ ಮೂಲಕ ಮೀನು ಸಾಕಾಣಿಕೆಯನ್ನು ಕುರಿತು ಟಿ ನರಸೀಪುರ ತಾಲೂಕು ಕೊಡಗಹಳ್ಳಿಯ ಕಿರಣ್ ಕುಮಾರ್ ಕೊಡಗಹಳ್ಳಿ ಶಿವ ಅವರೊಂದಿಗೆ ಸಂದರ್ಶನವಿದೆ. ಕಿರಣ್ ಶಿವು ಅವರೇ, ನಮಸ್ಕಾರ. ನಮಸ್ತೆ ಕೇಶಮೂರ್ತಿ ಸರ್. ನಿಮ್ಮ ಬಗ್ಗೆ ಹೇಳಿ ಕಿರಣ್ ಶಿವು ಅವರೇ. ಮೂಲತಃ ಕೊಡಗಳ್ಳಿ ಗ್ರಾಮದವನು. ಬಿ ಪದವೀಧರ, ಜೊತೆಗೆ 20 ವರ್ಷ ನಾನು IT-ನಲ್ಲಿ ಜಾಬ್ ಮಾಡಿ ನಂತರ 2022ರಲ್ಲಿ ನಾನು ಊರಿಗೆ ಬಂದು ಒಂದು ಮೀನಿನ ಕೊಳ ಸೆಟಪ್ ಮಾಡಬೇಕಂತೇಳಿ ಶುರು ಮಾಡಿದೆ. BE ಯಾವ ಬ್ರಾಂಚು ತಾವು? ಕಂಪ್ಯೂಟರ್ ಸೈನ್ಸ್. ಎಲ್ಲಿ ಮಾಡಿದ್ದು ಸರ್? ನಾನು ಬಿಡದಿನಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಮಾಡಿದ್ದು. 20 ವರ್ಷ ಕೆಲಸ ಮಾಡಿದ್ದೀರಿ? ಹೌದು. ಹೌದು. ಯಾಕೆ ಬೇಜಾರಾಗೋಯ್ತಾ? ಮೊನೋಟೋನಸ್. ಹೌದು. ಒಂಥರ ಒಂದೇ ಥರ ಕೆಲಸನೂ ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತಲೂ ಯೋಚನೆ ಮಾಡಿದೆ. ಜೊತೆಗೆ ಊರಲ್ಲಿ ಜಮೀನು ಕೊಂಡ್ಕೊಂಡಿದ್ರಿಂದ ಸ್ವಲ್ಪ ಅಲ್ಲಿ ಏನಾದರೂ ಡೆವಲಪ್ ಮಾಡೋಣ ಅನ್ನೋ ಉದ್ದೇಶದಿಂದ ಕೂಡ ಬಂದಿದ್ದೀನಿ. ನಿಮ್ಮ ತಂದೆ ತಾಯಿ ಎಲ್ಲ ವ್ಯವಸಾಯಸ್ಥ ಕುಟುಂಬದವರ? ಇಲ್ಲ, ಅವರು ಸರ್ವಿಸ್. ನನ್ನ ತಂದೆ ರಿಟೈರ್ಡ್ ಲೆಕ್ಚರರ್ ಆಗಿದ್ದಾರೆ. ನಮ್ಮ ತಾಯಿ ಕೂಡ ಯೂನಿವರ್ಸಿಟಿನಲ್ಲಿ ಜಾಬಲ್ಲಿದ್ದರು. ಬಟ್ ಲೇಟರ್ ನಾವು 3 ಜನ ಮಕ್ಕಳು. ಸೊ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೋಸ್ಕರ ಅವರು ಜಾಬ್ ಕ್ವಿಟ್ ಮಾಡಿ ನಂತರ ನಮ್ಮ ನೋಡ್ಕೊಳ್ಳೋದ್ರಲ್ಲೇ ಕಾಲ ಕಳೆದ್ರು. ಸದ್ಯಕ್ಕೆ LIC ಏಜೆಂಟ್ ಆಗಿ ಜೊತೆಗೆ ಫಾರ್ಮ್ ಕೂಡ ನೋಡ್ಕೊಳ್ತಾ ಇದ್ದಾರೆ. ಕೊಡಗಳ್ಳಿ ಹಾಗಾದರೆ ಸಂಪರ್ಕ ಹೇಗೆ ತಮಗೆ? ನಮ್ಮ ತಾತನವರು, ನಮ್ಮ ತಾತ ಒಂದು ಕೊಡಗಳ್ಳಿನ ನೆಲೆಸಿದ್ರು. ಅಲ್ಲೇ ಒಂದು ಮನೆ ಕಟ್ಕೊಂಡು ನಮ್ಮ ತಂದೆ ಮತ್ತು ಅವರ ತಮ್ಮ ತಂಗಿಯರನ್ನೆಲ್ಲ ಅಲ್ಲೇ ನೋಡಿಕೊಂಡು ಓದಿಸಿ ಎಲ್ಲ ಮಾಡಿದ್ದು. ಸೊ ಅದಕ್ಕೋಸ್ಕರ ನಾವು ಕೊಡಗಳ್ಳಿನಲ್ಲೇ ಉಳ್ಕೊಂಡಿರೋದು. ವ್ಯವಸಾಯನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಅದು ನನ್ನ ಮನಸ್ಸಲ್ಲಿ ಇತ್ತು ಯಾವಾಗಲೂ. ತುಂಬ ರೈತರ ಕಷ್ಟಗಳನ್ನ ನೋಡಿದ್ದೀನಿ, ಜೊತೆಗೆ ಅವರ ಸಕ್ಸಸ್ನೂ ನೋಡಿದ್ದೀನಿ. ಸೊ ನಾನು ಯಾಕೆ ಅವ್ರೊಂದು ರೂಟಲ್ಲಿ ನೋಡಬಾರ್ದು, ಸಕ್ಸಸ್ ಕಂಡ್ರು ಕಾಣ್ಬೋದು ಅನ್ನೋದು ಒಂದು ಉದ್ದೇಶ ಇತ್ತು. ಜೊತೆಗೆ ಅದೇ ಹೇಳಿದ್ನಲ್ಲ, ಮೊನೋಟೋನಸ್ ವರ್ಕ್ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅನ್ನೋ ಯೋಚನೆ ಕೂಡ. ಮೀನುಗಾರಿಕೆ ಯಾಕೆ? ಜಮೀನು ತೊಗೊಂಡಾಗ ಕೃಷಿ ಹೊಂಡ ಅಂತ ಮಾಡಿಸ್ತೀವಿ. ಏನಕ್ಕೆ ನೀರು ನಿಲ್ಲಿಸ್ಬೇಕಾಯಿತು, ಒಂದು ಜಾಗದಲ್ಲಿ ನೀರು ನಿಂತು ಅದು ನಮ್ಮ ಕೃಷಿಗೆ ಸಹಾಯ ಆಗಲಿ ಅಂದ್ಬಿಟ್ಟು ನಿಮಗೆ ಕೃಷಿ ಹೊಂಡ ಮಾಡ್ಕೊಂಡ್ವಿ. ಆ ಕೃಷಿ ಹೊಂಡದಲ್ಲಿ ನಾನು ಇನ್ನೊಂದು ಸ್ವಲ್ಪ ಚೆನ್ನಾಗಿರಲಿ ಅಂದ್ಬಿಟ್ಟು ನಾನು ಕಲ್ಲುಗಳನ್ನ, ಚಪ್ಪಡಿಗಳನ್ನ ಹಾಸ್ಬಿಟ್ಟು, ಅದು ಒಂಥರ ದೇವಸ್ಥಾನದಲ್ಲಿ ಕೊಳಗಳು ಕಾಣುತ್ತಲ್ಲ, ಕಲ್ಯಾಣಿ ಕಟ್ಟೆ ಆ ರೀತಿ ಕಾಣಕ್ಕೆ ಶುರು ಆಯಿತು. ಊರು ಜನ ಬಂದವರೆಲ್ಲ ಹೇಳೋಕ್ಕೆ ಶುರು ಮಾಡಿದ್ರು, ಇಷ್ಟು ಚೆನ್ನಾಗಿ ಮಾಡಿದ್ರಿ, ಇನ್ನು ಮೀನು ಬಿಡಿ, ಚೆನ್ನಾಗಿ ಬರುತ್ತೆ ದುಡ್ಡು ಅನ್ನೋ ರೀತಿಯಲ್ಲಿ. ನಾನು ಸರಿ ಅಂದ್ಬಿಟ್ಟು ಇನಿಷಿಯಲ್ 1,000 ಮೀನಷ್ಟು ಆ ಕೊಳದಲ್ಲಿ ಬಿಟ್ಟೆ. ಅದೇ ಯೋಚನೆ ಇನ್ನೊಂದು ಕಡೆ ತಗೊಂಡು ಹೋಯ್ತು ನನ್ನ ಇನ್ನೊಂದು ದೊಡ್ಡ ಮಟ್ಟಕ್ಕೆ ಮಾಡೋ ರೀತಿನಲ್ಲಿ. ಎಷ್ಟು ವರ್ಷದ ಹಿಂದೆ ತಾವು ಮೀನು ಮರಿ ಬಿಟ್ಟಿದ್ದು? 1,000? 2021 ಇಸ್ವಿ. ಹೌದು. ಅಂದರೆ ಎಲ್ಲಿಂದ ತಗೊಂಬಂದ್ರಿ ಮೀನು ಮರಿನ? ಮೀನು ಮರಿ ನಮಗೆ ಆನ್ಲೈನ್ ಮೂಲಕ, ಆವಾಗ ನಮಗೆ ಅಷ್ಟೊಂದು ಪರಿಚಯ ಇರಲಿಲ್ಲ, ಈ ಗೌರ್ಮೆಂಟ್ ರಿಲೇಟೆಡ್ ಇನ್ಫಾರ್ಮೇಷನ್ ಎಲ್ಲ ಅಷ್ಟೊಂದು ಇರಲಿಲ್ಲ. ಸೊ ಆನ್ಲೈನ್ ನಾನು ನೋಡ್ತಾ ಇದ್ದಾಗ ಕೆಲವರು ಹೇಳಿದರು, ನಮ್ಮ ಮೀನು ಮರಿ ತಂದು ನಿಮ್ಮ ಲೊಕೇಶನ್ನಲ್ಲೇ ಹಾಕ್ತೀವಿ ಅಂತ. ಸೊ ಅವ್ರಿಗೆ ಫೋನ್ ಮಾಡಿ ನಾನು ತರಿಸಿ ಅವರೇ ಬಿಟ್ಟರು ಕೊಳ್ಳೋಕ್ಕೆ. ಸುಮಾರಾಗಿ ಸೈಜ್ ಬಂತು, ನಾವು ಮಾರಿದ್ವಿ. ಯಾವ ತಳಿ ಏನಾದ್ರು ನೆನಪಿದೆಯಾ? ಹೌದು, ಗ್ರಾಸ್ ಕಾರ್ಪ್ ಅಂತ. ಅದು ನನ್ನ ಫಸ್ಟ್ ಮೀನು ನಾವು ಬಿಟ್ಟಿದ್ದು. ಯಾಕಂದರೆ ಅದಕ್ಕೆ ನಾವು ಕಮರ್ಷಿಯಲ್ ಫೀಡ್ ಹಾಕೋ ಅವಶ್ಯಕತೆ ಇಲ್ಲ. ಸೊ ಬರೀ ಹುಲ್ಲು ತಿನ್ಕೊಂಡು ಬೆಳೆಯುತ್ತೆ, ಹುಲ್ಗೆಂಡೆ ಅಂತ ಕರಿತೀವಿ ಕನ್ನಡದಲ್ಲಿ. ಆ ಮೀನನ್ನು ಬಿಟ್ಟಿದ್ವಿ ನಾವು ಫಸ್ಟ್. ಕಂಪ್ಯೂಟರ್ ಇಂಜಿನಿಯರು ಆನ್ಲೈನಲ್ಲೇ ಹುಡುಕ್ಬಿಟ್ರಿ? ಹೌದೌದು. ಎಲ್ಲ ಕೋಚಿಂಗು ಎಲ್ಲ ಆನ್ಲೈನಲ್ಲೇ ತಗೊಂಡ್ರೆ? ಅಬ್ಸಲ್ಯೂಟ್ಲಿ. ಆ ಟೈಮಲ್ಲಿ ನಮಗೆ ಅಷ್ಟು ಇನ್ಫಾರ್ಮೇಷನ್ ಇರಲಿಲ್ಲ. ಓಕೆ, ಈಗ ಮೀನುಗಾರಿಕೆ ಇಲಾಖೆಗೆ ಹೋಗಿ ಮಾತಾಡ್ಬೋದು, ಅವರೊಂದಷ್ಟು ಇನ್ಫಾರ್ಮೇಷನ್ ಕೊಡ್ತಾರೆ ಅನ್ನೋ ಐಡಿಯಾ ಅಷ್ಟೊಂದು ಇರಲಿಲ್ಲ. ಆನ್ಲೈನ್ ರಿಸರ್ಚ್ ಆ ಟೈಮಿಗೆ ಹೆಲ್ಪ್ ಮಾಡ್ತು ನಮಗೆ. ಓಕೆ, ಹೇಗಿತ್ತು ಅನುಭವ ಹೇಳಿ? 1,000 ಮೀನು ಮರಿ? ಚೆನ್ನಾಗಿತ್ತು. ಅದು ಅಷ್ಟೇ, ಜಾಸ್ತಿ ಕೇಳ್ತಾ ಇರಲಿಲ್ಲ, ಬರೀ ಹುಲ್ಲು ಕೇಳ್ತಾ ಇತ್ತು. ನಾವು ಹುಲ್ಲು ಕೊಟ್ಕೊಂಡು ಬೆಳೆಸಿದ್ವಿ. ಅದೇ ಅಷ್ಟು ಇನ್ವೆಸ್ಟ್ ಮಾಡಿ ನಾವು ಚಪ್ಪಡಿ ಎಲ್ಲ ಹಾಕಿ ಮಾಡಿದಾಗ ಮೀನು ಬೆಳೆದಿದ್ದು ನಮಗೆ ತುಂಬ ಖುಷಿ ಆಯಿತು. ಒಂದು ಸ್ವಲ್ಪ ಇನ್ಕಮ್ ಕೂಡ ಬಂತು, ಚೆನ್ನಾಗಿತ್ತು. ಎಷ್ಟು kg ಬೆಳೀತು? ಸುಮಾರು 1 kg ಅಷ್ಟು ಬಂದಿತ್ತು ಮೀನುಗಳು. ಒಂದು ವರ್ಷದಲ್ಲಿ 9 ರಿಂದ 10 ತಿಂಗಳು ತೊಗೊಂಥದ್ದು. ಹೌದಾ? ಈಗ ತಾವು ಕೊಳ ಮಾಡಿದ್ದು ವಿಸ್ತೀರ್ಣ ಎಷ್ಟು ಅಂತ ಕೇಳ್ಬೋದಾ? ಅದು 40 ಅಡಿ 40 ಅಡಿ ಕೃಷಿ ಹೊಂಡ ಅಂತ ಬರುತ್ತೆ. 40 ಅಡಿ 40 ಅಡಿ
ಮತ್ತು 10 ಅಡಿ ಸ್ಟೆಪ್ಸ್ ಥರ ಬರ್ತದೆ ಕೃಷಿ ಹೊಂಡ. ನಾವು ಅದಕ್ಕೆ ಚಪ್ಪಡಿ ಹಾಸಿ ಅದ್ರ ಮೇಲೆ ನೀರು ಬಿಟ್ಟು, ನೀರು ಪೋಲಾಗದೇ ಇರಲಿ ಅನ್ನೋ ಕಾರಣಕ್ಕೆ ನಾವು ಚಪ್ಪಡಿ ಹಾಸಿದ್ವಿ. ಸುಮಾರಾಗಿ ನೀರು ತಡ್ಕೊಂಡಿತ್ತದು. ಜೊತೆಗೆ ಅದ್ರ ಮೇಲೆ ನಾವು ಮೀನು ಬಿಟ್ವಿ. ಅದಾದ ನಂತರ ವಾಟ್ ನೆಕ್ಸ್ಟ್, ಮುಂದೇನು ಅಂತ ಯೋಚನೆ ಮಾಡಿದಾಗ ನಾವು ಎಂಟರ್ ಮಾಡಿದ್ದು ಬಯೋಫ್ಲಾಕ್ ಸಿಸ್ಟಮಿಗೆ. ಸೊ PMMSY ಯೋಜನೆ ಮತ್ತು ಬಯೋಫ್ಲಾಕ್ ಸಿಸ್ಟಮ್, ಅಡ್ವಾನ್ಸ್ಡ್ ಫಿಶರೀಸ್. ಸೊ ಅದಕ್ಕೆ ನಾವು ಕೈ ಹಾಕಿದ್ವಿ. ನಂತರ ಮೀನುಗಾರಿಕಾ ಇಲಾಖೆಗೆ ಹೋದ್ರ ಅಥವಾ ಅದನ್ನು ಆನ್ಲೈನಲ್ಲೇ ಹುಡುಕಿ? ಅದು ಆನ್ಲೈನೇ ಹುಡುಕಿ ನಂತರ ತಿಳ್ಕೊಂಡು, ಅದಾದ ನಂತರ PMMSY ಪ್ರಧಾನಮಂತ್ರಿ ಮತ್ಸ್ಯ ಸಂಪಾದಕ ಯೋಜನೆ, ಅದರ ವಿಚಾರವಾಗಿ ತಿಳ್ಕೊಂಡು ನಂತರ ನಾವು ಟಿನಸ್ಪುರ ನಮಗೆ ಸಿರುತ್ತೆ. ಸೊ ಟಿನಸ್ಪುರ ADF ಹತ್ರ ಹೋಗಿ ಮಾತಾಡಿ ನಾವು ಈ ಥರ ಮಾಡ್ಬೇಕಂತ ಇದ್ದೀವಿ ಅಂತ ಹೇಳಿದಾಗ ಅವರು ಮತ್ತಷ್ಟು ಇನ್ಫಾರ್ಮೇಷನ್ ನಮಗೆ ಕೊಟ್ಟರು. ಅಂದರೆ ಏನಿದು ಬಯೋಫ್ಲಾಕ್ ತಂತ್ರಜ್ಞಾನ ಅಂದರೆ? ಎಸ್, ಇದು ಅಡ್ವಾನ್ಸ್ಡ್ ಟೆಕ್ನಾಲಜಿ. ಸೊ ಕಡಿಮೆ ನೀರಿನಲ್ಲಿ ರಿಸರ್ಕ್ಯುಲೇಟ್ ಮಾಡ್ಕೊಳ್ತಾ ಮತ್ತು ಅಲ್ಲಿರೋ ವೇಸ್ಟನ್ನೇ ಪುನಃ ಫುಡ್ ಆಗಿ ಕನ್ವರ್ಟ್ ಮಾಡ್ತಾ ಮೀನನ್ನು ಬೆಳೆಸೋ ಒಂದು ಪದ್ಧತಿ ಬಯೋಫ್ಲಾಕ್ ಸಿಸ್ಟಮ್. ನಮ್ಮ ಯೂನಿಟ್ ಬಂದು ಲಾರ್ಜ್ ಬಯೋಫ್ಲಾಕ್ ಯೂನಿಟ್ ಅಂತ 50 ಟ್ಯಾಂಕ್ಗಳಿದ್ದಾವೆ. 4 ಮೀಟ್ರ್ ಮಿನಿಮಮ್ ಡಯಾಮೀಟ್ರ್ ಇರಬೇಕು ಮತ್ತು ಒಂದು 4.5 ಅಡಿಯಿಂದ 5 ಅಡಿ ಹೈಟಲ್ಲಿ ಇರಬೇಕು. ಸೊ ನಮ್ಮದು 5 ಫೀಟ್ ಡಯಾಮೀಟರ್ ಇದೆ. ಒಂದು 22,000 ಲೀಟರ್ ನೀರಷ್ಟು ಶೇಖರಣೆ ಮಾಡ್ಬೋದು. ಅದರಲ್ಲಿ 22,000 ಲೀಟರ್ ನೀರಲ್ಲಿ 1,000 ಮರಿ ಬಿಡ್ಬೋದು. ನಾವು ಆ್ಯಕ್ಚುಲಿ ಮುರಲ್ ಬೆಳೀತಾ ಇದ್ವಿ ನಮ್ಮ ಪಾಂಡ್ಸಲ್ಲಿ, ಮೊರಲ್ ಫಿಶ್. ಸೊ ನಮ್ಮ ಹಳ್ಳಿ ಕಡೆ ಔಲ್ ಮೀನು ಅಂತ ಕರಿತೀವಿ, ಆನೆ ಮೀನು ಅಂತ ಕರೀತಾರೆ. ಸೊ ಅದನ್ನು ಬೆಳೀತಾ ಇದ್ದೀವಿ. ಅದು ನಾವು ಒಂದು 500 ಮೀನಷ್ಟು ಬಿಟ್ಟು ಒಂದು 400ರಿಂದ 450 kg ಅಥವಾ 500 kg ಒಂದೊಂದು ಸಲ ತೆಗೆಯೋಷ್ಟು ಮಾಡ್ಕೊಂಡಿದ್ದೀವಿ ಪ್ರತಿಯೊಂದು ಟ್ಯಾಂಕಲ್ಲಿ. ಟ್ಯಾಂಕ್ ಅಂದರೆ ಯಾವ ಥರ ಟ್ಯಾಂಕ್ ಅದು? ನಾವು 2 ಥರ ಮಾಡಿದ್ದೀವಿ. ಸೊ 2 ಥರ ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕಾಗಿತ್ತು. ಒಂದು STP ಟಾರ್ಪಲಿನ್ ಟ್ಯಾಂಕ್ಸ್, ಐರನ್ ಫ್ಯಾಬ್ರಿಕೇಷನ್ ಮಾಡಿ ಅದ್ರ ಮೇಲೆ ಒಂದು ಲೈನರ್ ಹಾಕಿ, ಟಾರ್ಪಲಿನ್ ಲೈನರ್ ಹಾಕಿ, ಅದರ ನಂತರ STP ಟಾರ್ಪಲಿನ್ ಟ್ಯಾಂಕ್ಗಳು ರೆಡಿಮೇಡ್ ಸಿಗುತ್ತೆ. ಅದು ಫಿಶರೀಸ್ಗೆ ಅಂತಲೇ ಈ PMMSY ಯೋಜನೆಯಲ್ಲಿ ಫಿಶರೀಸ್ಗೆ ಅಂತಲೇ ಮಾಡಿರುವಂಥ ಟ್ಯಾಂಕ್ಗಳದು. ಅದನ್ನ ತಂದು ಫಿಟ್ ಮಾಡಿ ಟೈಟ್ ಮಾಡಿ ಅದಕ್ಕೆ ನೀರು ಬಿಟ್ಟು ನಂತರ ಏರೇಷನ್ ಬಿಟ್ಟು ನಂತರ ಮೀನು ಬಿಡೋ ರೀತಿ ಅದು. ಅದು ಒಂಥರ ಟ್ಯಾಂಕ್ ಆಯಿತು. ಹೌದು. ಇನ್ನೊಂದು ನಾವು ಸಿಮೆಂಟಲ್ಲಿ ಮಾಡ್ಕೊಂಡಿದ್ದೀವಿ. ಸೊ ಸ್ವಲ್ಪ ಬಾಳಿಕೆ ಜಾಸ್ತಿ ಬರುತ್ತೆ, ಜೊತೆಗೆ ಚೆನ್ನಾಗಿರುತ್ತೆ. ಲೈಕ್ ನಾವು ಹತ್ತಿ ಇಳಿಯೋದಕ್ಕೆಲ್ಲ ಅನುಕೂಲ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸಿಮೆಂಟಲ್ಲಿ ಮಾಡ್ಕೊಂಡಿದ್ದೀವಿ ಟ್ಯಾಂಕ್ಗಳು. ಸೇಮ್ ಸೈಜ್, ಇನ್ಮಿಕ್ಕಿದೆಲ್ಲ ಸೇಮ್. ಪೈಪ್ ಲೈನ್ ಮತ್ತು ನೀರು ಹೋಗೋದಕ್ಕೆ ಜಾಗ, ನೀರು ಬಿಡೋದಕ್ಕೆ ಜಾಗ, ಅದೆಲ್ಲ ಸಿಸ್ಟಮ್ ವೈಸ್ ಸೇಮೇ ಇರುತ್ತೆ. ಏರೇಷನ್ನು ಸೇಮ್ ಟೈಪೇ ಇರುತ್ತೆ. ಬಟ್ ಜಸ್ಟ್ ಸಿಮೆಂಟಲ್ಲಿ ಟ್ಯಾಂಕ್ ಮಾಡಿದ್ದೀವಿ. ಒಂದು ಟ್ಯಾಂಕ್ ಅಂದರೆ ಎಷ್ಟು ವಿಸ್ತೀರ್ಣ ಹೇಳಿದ್ರಿ ತಾವು? 5 ಮೀಟರ್ ಡಯಾಮೀಟರ್ ನಾವು ಟ್ಯಾಂಕ್. 5 ಮೀಟರ್ ಡಯಾಮೀಟ್ರ್ ಅಂದರೆ ಸುತ್ತಳತೆ ಒಂದು 50ರಿಂದ 52 ಅಡಿ ಬರುತ್ತೆ ಸುತ್ತಳತೆ. ಸೆಂಟರಿಂದ 5 ಮೀಟ್ರು ಮತ್ತು ಹೈಟ್ ಬಂದು 4.5ರಿಂದ 5 ಅಡಿ ಇರುತ್ತೆ. ಅಂಥದ್ದು ಎಷ್ಟಿದೆ ಅಂದರೆ? 50 ಟ್ಯಾಂಕ್. 50 ಟ್ಯಾಂಕ್. ಓಕೆ. ನೀರಿನ ವ್ಯವಸ್ಥೆ ಹೇಗೆ ಸರ್ ತಮಗೆ? ಬೋರ್ವೆಲ್ ಇದೆಯಾ? ಬೋರ್ವೆಲ್ ಇದೆ. ಬೋರ್ವೆಲ್ಲಲ್ಲಿ ನಾವು ನೀರು ತೊಗೊಂಡು ಹೊಸದಾಗಿ ಹಾಕೊಳ್ತೀವಿ. ತಮ್ಮ ಜಮೀನು ಬರೋದಲ್ಲಿ? ಕೊಡಗಳಿ ಗ್ರಾಮ, ಬನ್ನೂರು ಹೋಬಳಿ, ಟಿನಸ್ಪುರ ತಾಲೂಕು. ನೀರಿಗೇನು ಸಮಸ್ಯೆ ಇಲ್ಲ? ನೀರೇನು ಸಮಸ್ಯೆ ಇಲ್ಲ. ನೀರು ಪರೀಕ್ಷೆ ಮಾಡಿಸಿದ್ದೀರಾ? ಪರೀಕ್ಷೆ ಮಾಡಿಸಿದ್ದೀವಿ, ಸೂಟಬಲ್ ಅಂತ ಬಂತು. ಅದಕ್ಕೋಸ್ಕರ ನಾವು ಕೈ ಹಾಕಿದ್ವಿ. ಈಗ ಬಯೋಫ್ಲಾಕ್ ತಾಂತ್ರಿಕತೆಯಲ್ಲಿ ತಾವು ಮೀನು ಸಾಕೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ಎಲ್ಲಾದರೂ ಹೋಗಿ ನೋಡ್ಕೊಂಬಂದ್ರ, ತರಬೇತಿ ತಗೊಂಡ್ರ, ಇಲಾಖೆನಲ್ಲಿ ಮಾಹಿತಿ ತಗೊಂಡೆ ಅಂದರೆ ಏನು ಮಾಹಿತಿ ತಗೊಂಡ್ರಿ? ಸ್ವಲ್ಪ ವಿವರವಾಗಿ ಹೇಳ್ಬೋದಾ? ಶೋರ್. ಇನಿಷಿಯಲಿ ಅದು ನನಗೆ ಬಂದಾಗ, ಬಯೋಫ್ಲಾಕ್ ಅಂತ ಬಂದಾಗ ಡೆಲ್ಲಿನಲ್ಲಿ ಒಬ್ಬರು ಕಾಂಟ್ಯಾಕ್ಟ್ಸ್ ಹಾಕಿದ್ರು. ಅಲ್ಲಿ ಹೋದೆ, ಅವರು ಇನ್ಫಾರ್ಮೇಷನ್ ಕೊಟ್ಟರು. ಬಟ್ ಆಮೇಲೆ ಅದೇನೋ ಡಿಮ್ಯಾಂಡ್ ಎಲ್ಲ ಮಾಡಿದರು. ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ತು ಅಲ್ಲಿ. ಸೊ ನಾನು ವಾಪಸ್ ಬಂದು ಪುನಃ ಆನ್ಲೈನ್ ರಿಸರ್ಚ್ ಶುರು ಮಾಡಿದೆ. ಜೊತೆಗೆ ಟಿನಸ್ಪುರ ADF ಅವ್ರ ಹತ್ರ ಮೀಟ್ ಮಾಡಿದೆ. ಸೊ ಅವರು ಹೇಳಿದ್ರು, ಹೌದಾ ಮಾಡ್ತಾಯಿದ್ದೀರಾ, ಮಾಡಿ ಅಂತ. ಸೊ ನಾನು ಒಂದು 2 ಟ್ಯಾಂಕ್ ನನ್ನ ಕೈಯಿಂದನೇ ಮಾಡಿದೆ, ನನ್ನ ಖರ್ಚಲ್ಲೇ ಮಾಡಿದೆ. ಸೊ ಮಾಡಿಬಿಟ್ಟು ಸಕ್ಸಸ್ ಕಾಣ್ತು ಅದರಲ್ಲಿ. ಸೊ ಮೀನುಗಳು ಹಾಕಿ ಕಮರ್ಷಿಯಲ್ ಫೀಡ್ ತರಬೇಕಾಗಿತ್ತು ಮುರಲ್ಗೆ. ಸೊ ಕಮರ್ಷಿಯಲ್ ಫೀಡ್ ಭೀಮಾವರಮಿಂದ ಬರುತ್ತೆ. ಸೊ ಅಲ್ಲೇ ಜಾಸ್ತಿ ಕಮರ್ಷಿಯಲ್ ಫೀಡ್ಸ್ ಎಲ್ಲ ಮ್ಯಾನುಫ್ಯಾಕ್ಚರ್ ಆಗೋದು. ಗುಜರಾತಿಂದನೂ ಬರುತ್ತೆ, ಬಟ್ ಭೀಮಾವರಿಂದ ನಾನು ಮೆಜಾರಿಟಿ ತರಿಸಿ ಹಾಕಿ ಮಾಡಿದಾಗ ಬೆಳವಣಿಗೆ ಬಂತು ಚೆನ್ನಾಗಿ. ಮುರಲ್ ಮೀನು ಒಂದು 800-850 ಗ್ರಾಮ್ ಅಷ್ಟು ಬಂದಾಗ ನನಗೆ ಕಾನ್ಫಿಡೆನ್ಸ್ ಬಂತು, ಓಕೆ ಇದು ಮಾಡ್ಬೋದು ಅನ್ನೋ ರೀತಿಯಲ್ಲಿ. ಫಾರ್ಮಲ್ ಆಗಿ ಒಂದು ಅಪ್ಲಿಕೇಶನ್ ಕೊಟ್ಟೆ. ಅವರು
ಹೇಳಿದ್ರು, ಓಕೆ ಇದು ಮಾಡಿಲ್ಲ ಯಾರು ಟಿಮ್ಸ್ಪುರದಲ್ಲಿ, ನೀವೇ ಫಸ್ಟ್ ಮಾಡ್ತಾ ಇರೋದು, ಮಾಡಿ ಸಂತೋಷ. ಜೊತೆಗೆ ಅದಕ್ಕೇನೇನು ಬೇಕು, ಲೈಕ್ ಘಟಕ ನಿರ್ಮಾಣಕ್ಕೆ ಏನೇನು ಇನ್ಫಾರ್ಮೇಷನ್, ಏನೇನು ಕಾಂಪೋನೆಂಟ್ಸ್ ಇದೆ ಅದ್ರ ವಿಚಾರವಾಗಿ ನಮಗೆ ಒಂದಷ್ಟು ಲಿಸ್ಟ್ ಕೊಟ್ಟರು. ಜೊತೆಗೆ PMSY ಯೋಜನೆ ಬಗ್ಗೆ ನಮಗೆ ಮನವರಿಕೆ ಮಾಡಿಕೊಟ್ರು. ಯಾವ ರೀತಿ ಸಬ್ಸಿಡಿ ಅಪ್ಲೈ ಮಾಡಬೇಕು, ಎಷ್ಟು ಸಬ್ಸಿಡಿ ಬರುತ್ತೆ ಯಾರ್ಯಾರಿಗೆ, ಆ ರೀತಿಯದ್ದೆಲ್ಲ ಇನ್ಫಾರ್ಮೇಷನ್ ಕೊಟ್ಟಾಗ ನಮಗೆ ಸ್ವಲ್ಪ ಇಂಟ್ರೆಸ್ಟ್ ಇನ್ನೂ ಜಾಸ್ತಿ ಆಯಿತು. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಡಿನಲ್ಲಿ ತಾವು ಅರ್ಜಿ ಹಾಕಿದ್ದು? ಹೌದು. ಅಲ್ವಾ? ಯಾವ ಇಸ್ವಿನಲ್ಲಿ ಹಾಕಿದ್ರಿ ಅರ್ಜಿ? ಅದು 2022. 22. ಏನು ನಿಮ್ಮ ಪ್ರಾಜೆಕ್ಟ್ ಕಾಸ್ಟ್ ಏನಿತ್ತು? ಪ್ರಾಜೆಕ್ಟ್ ಕಾಸ್ಟ್ ಕಾಂಪೊನೆಂಟ್ ವೈಸ್ ನಾವು ಹೋದಾಗ 50 ಲಕ್ಷ. ಸೊ ಮೂರಲ್ಲಿ ಬೆಳೆಯೋದಕ್ಕೆ ಸ್ವಲ್ಪ ಜಾಸ್ತಿ ಆಗುತ್ತೆ, ಯಾಕಂದರೆ ಸೀಡ್ ಕಾಸ್ಟ್ ಮತ್ತು ಫೀಡ್ ಕಾಸ್ಟೇ ಜಾಸ್ತಿ ಆಗುತ್ತೆ. ಸೊ ಅದರ್ವೈಸ್ ಸ್ಟ್ಯಾಂಡರ್ಡ್ ಆಗಿ ಬಯೋಫ್ಲಾಕಲ್ಲಿ ತೆಲಾಪಿಯಾ ಮತ್ತು ಫಂಗಸಸ್ ಅನ್ನೋ 2 ಮೀನು ಜಾತಿನ ಬಿಡ್ತಾರೆ. ಸೊ ಅದನ್ನು ಬೆಳೆಯೋದಕ್ಕೆ ನಮಗೆ 50 ಲಕ್ಷ ಸೆಟಪ್ ಕಾಸ್ಟ್ ಸಾಕು. ಮೂರಲ್ಲಿಗಾದರೆ ಇನ್ನೊಂದು 10 ಲಕ್ಷ ರೂಪಾಯಿ ಜಾಸ್ತಿ ಆಗ್ಬೋದು. ಇದು ಪ್ಲಸ್ ವಿಮೆನ್ ಮತ್ತು ಕೆಲವು ರಿಸರ್ವೇಷನ್ ಟೈಪ್ಸ್ ಅಂಥದಕ್ಕೆ 60% ಸಹಾಯಧನ ಸಿಗುತ್ತೆ. ನಾರ್ಮಲ್ ಅವರಿಗೆ ಅಪ್ ಟು 40% ಸಬ್ಸಿಡಿ, ಹೌದು, ಸಹಾಯಧನ ಸಿಗುತ್ತೆ. ಪ್ರಾಜೆಕ್ಟ್ ನೀವೇ ಮಾಡಿದ್ರೆ? ಹೌದು. ಇಂಜಿನಿಯರಿಂಗ್ ಎಲ್ಲ ನಂದೇ, ನಾನೇ ಇಂಜಿನಿಯರ್ ಆದ್ರಿಂದ ಮತ್ತು ಡ್ರಾಯಿಂಗ್ಸ್ ಅದು ಇದೆಲ್ಲ ಗೊತ್ತಾದ್ರಿಂದ ನಾನೇ ಮಾಡಿದೆ. ನೀವೇ ಮಾಡಿದೆ. ಜೊತೆಗೆ ಊರಲ್ಲಿದ್ದ ಕೆಲವು ಯುವಕರನ್ನೇ ಕರ್ಕೊಂಡು ಅವ್ರಿಗೆ ಉದ್ಯೋಗ ಕೊಟ್ಕೊಂಡು ಅವ್ರ ಹತ್ರನೇ ಮಾಡಿಸ್ದೆ. ಕೆಲವು ಗಾರೆ ಕೆಲಸದವರು, ಕೆಲವರು ಫಾರ್ಮಲ್ಲಿ ಕೆಲಸ ಮಾಡೋರು, ಅವ್ರಿಗೆಲ್ಲ ಒಂಥರ ಖುಷಿ ಅವ್ರಿಗೆ, ಇದು ಏನಿದು ಹೊಸದು ಮಾಡ್ತಾ ಇದೀವಿ ಅಂತ. ಸೊ ಖುಷಿಯಾಗಿ ಮಾಡಿದ್ರು ಎಲ್ಲರೂ. ಜೊತೆಗೆ ಅವರು ಈಗ ಸ್ಕಿಲ್ಫುಲ್, ಅವರೇ ಇವಾಗ ಮಾಡುವಷ್ಟು ಕಲ್ತಿದ್ದಾರೆ. ಓಕೆ. ಈಗ ನೀವು ಸಹಾಯಧನ ಎಷ್ಟು ತಗೊಂಡ್ರಿ ಅಂತ ಕೇಳ್ಬೋದಾ? ಇದು 60%. ನನ್ನ ವೈಫ್ ಹೆಸರಲ್ಲಿರೋದು 60% ಸಹಾಯಧನ ಬಂದಿದೆ ಇದಕ್ಕೆ. ಓಕೆ ಓಕೆ. 50 ಲಕ್ಷದಲ್ಲಿ 30 ಲಕ್ಷದಷ್ಟು ಸಹಾಯಧನ ಸಿಕ್ಕಿದೆ ನಿಮಗೆ ಅಲ್ವೇ? ಓಕೆ. ಈಗ ತಾವೇ ಹೇಳಿದ್ರಿ ಫಂಗೇಶಿಯಸ್ ಮತ್ತೆ ತಿಲಾಪಿಯಾ ಮೀನ್ನ ಸಾಮಾನ್ಯವಾಗಿ ಬಯೋಫ್ಲಾಕ್ ಅಲ್ಲಿ ಬೆಳೀತಾರೆ ಅಂತ. ತಾವ್ಯಾಕೆ ಮರಲ್ಗೆ ಹೋದ್ರಿ? ಸೊ ಫಂಗಸಸ್ ಮತ್ತೆ ತಿಲಾಪಿಯಾ ಬೆಳೆಯೋದಕ್ಕೆ ಬಯೋಫ್ಲಾಕ್ ಸೂಟಬಲ್. ಆದರೆ ಮುರ್ರೆಲ್ ಮೀನಲ್ಲಿ ಆದಾಯ ಜಾಸ್ತಿ ಮತ್ತು ಮಾರ್ಟಾಲಿಟಿ ಕಡಿಮೆ. ಸೊ ಮೀನುಗಳು ಆದಷ್ಟು ಗಟ್ಟಿಯಾಗಿರ್ತವೆ. ಈ ಮುರಲ್ ಮೀನು ಬಯೋಫ್ಲಾಕ್ ಸಿಸ್ಟಮಲ್ಲಿ ಬೆಳೆಯುತ್ತೆ, ಬಟ್ ಗಟ್ಟಿಯಾಗಿರುತ್ತೆ. ಈ ಮೀನುಗಳು ಅಷ್ಟು ಈಸಿಯಾಗಿ ಸಾಯಲ್ಲ ಮುರಲ್ ಮೀನು. ಸೊ ಮಾರ್ಟಾಲಿಟಿ ರೇಟ್ ಕಡಿಮೆ. ಈ ಫಂಗಸಸ್ ಮತ್ತು ತಿಲಾಪಿಯಾನಲ್ಲಿ ಒಂದು 20% ಮಾರ್ಟಾಲಿಟಿ ಆದರೆ ಈ ಮುರಲ್ ಮೀನಲ್ಲಿ 10%ಗಿಂತ ಕಡಿಮೆ ಇರುತ್ತೆ ಮಾರ್ಟಾಲಿಟಿ. ಪ್ಲಸ್ ನಾವು ಸ್ವಲ್ಪ ಈ ತಿಲಾಪಿಯಾ ಮತ್ತು ಫಂಗಸಸ್ ಬೆಳೆಯೋದಕ್ಕಿಂತ ಸ್ವಲ್ಪ ಹೆಚ್ಚಿನ ಅಂಶ ನೀರು ತೊಗೊಳುತ್ತೆ. ನೀರು ತೊಗೊಳೋದು ಬಿಟ್ಟರೆ ಇನ್ನೆಲ್ಲವೂ ನಮಗೆ ಇದು ಸೂಟಬಲ್ ಅಂತಲೇ ಅನಿಸಿದೆ. ನಮಗೆ ಮುರಲ್ ಕೂಡ ಸೂಟಬಲ್ ಅಂತಲೇ ಅನಿಸಿದೆ. ಜೊತೆಗೆ ಆದಾಯ ಕೂಡ ಜಾಸ್ತಿ ಬರುತ್ತೆ ಮುರಲಲ್ಲಿ. ಮುರಲ್ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಜಾಸ್ತಿ ಇದೆ, ಜೊತೆಗೆ ಅದರ ಪ್ರೈಸ್ ಜಾಸ್ತಿ ಇದೆ ಮಾರ್ಕೆಟಲ್ಲಿ. ಜನರಿಗೆ ಮುರಲ್ ಮೀನು ತುಂಬ ಇಷ್ಟ ಮತ್ತು ಆರೋಗ್ಯಕರ ಅಂತಲೂ ಹೇಳ್ತಾರೆ, ಕೆಲವು ಫ್ಯಾಟಿ ಆಸಿಡ್ಸ್ ಅದರಲ್ಲಿರೋದ್ರಿಂದ. ಓಕೆ. ಈಗ ತಾವು ಶುರು ಮಾಡಿದ್ದು ಯಾವ ಇಸ್ವಿಯಿಂದ ಸರ್? 2021 ಕೊಳ ಆಯಿತು. 2022 ಅಪ್ಲಿಕೇಶನ್ ಟು ಬಯೋಫ್ಲಾಕ್. ಅವಾಗಲೇ 1-2 ಟ್ಯಾಂಕ್ ಇಟ್ಕೊಂಡೆ. ನಂತರ ನಮಗೆ 2024ರಲ್ಲಿ ನಮಗೆ ವರ್ಕ್ ಆರ್ಡರ್ ಸಿಕ್ಕಿತ್ತು, ಕೆಲಸ ಶುರು ಮಾಡಿದ್ವಿ. 2024 ಎಂಡಲ್ಲಿ ಕಮಿಷನ್ ಮಾಡಿದ್ವಿ. ಸೊ ಇವಾಗ 1.5 ವರ್ಷ 2 ವರ್ಷ ಆಗಿದೆ. 2 ಫಸಲು ತೆಗೆದಿದ್ದೀರಾ? 2 ಫಸಲು ತೆಗೆದಿದ್ವಿ. ನಾನು ಹೇಗೆ ಸೆಟಪ್ ಮಾಡ್ಕೊಂಡಿದ್ದೀನಿ ಅಂದರೆ 50 ಟ್ಯಾಂಕ್ ಇದೆ, ವರ್ಷದಲ್ಲಿ 52 ವಾರ, ಪ್ರತಿ ವಾರ 1 ಟ್ಯಾಂಕಲ್ಲಿ ಹಾಕೋದು, 1 ಟ್ಯಾಂಕಿಂದ ತೆಗೆಯೋದು. ಓಹೋ. ಸೊ ಆ ಥರ ಇದರಿಂದ ಅದೇ ಈಗ ನಾವು ರೌಂಡ್ ರಾಬಿನ್ ತೊಗೊಂಡ್ರೆ 2 ಫಸಲು ಲೆಕ್ಕ ಬರುತ್ತೆ ಅಲ್ವಾ? ಹೌದು. 2 ಕಡಿಮೆ ಆಯಿತು 52ಕ್ಕೆ. ಆ ಕೊಳ ಒಂದು ಬಳಸ್ತಾ ಇದ್ದೀರಾ? ಆ ಕೊಳನು ಬರ್ತಾ ಇದೆ. 2 ಅಂದರೆ ನಾನು ಹೇಳಿದಾಗೆ ಪ್ರತಿಯೊಂದು ಟ್ಯಾಂಕಲ್ಲೂ ಒಂದು ಟ್ಯಾಂಕಿಗೆ ಹಾಕಿ ಇನ್ನೊಂದು ಟ್ಯಾಂಕಿಂದ ತೆಗೆಯೋದು. ಅರ್ಥ 50 ಟ್ಯಾಂಕ್ದು 2 ಫಸಲು, ಅರ್ಥ 100 ಟ್ಯಾಂಕ್ ಫಸಲು ತೆಗೆದಂಗೆ. ಅಲ್ಲ, ನನಗೆ ಅದು ಅರ್ಥ ಆಯಿತು. ಆದರೆ ವರ್ಷಕ್ಕೆ 52 ವಾರ ಅಲ್ವಾ? 52 ವಾರ ಇನ್ನೂ ಜಾಸ್ತಿ ಇರ್ಬೇಕಂತ. 2 ಜಾಸ್ತಿ ಆಗಬೇಕಿತ್ತು. ಹಣ್ಣು ಹೊನ್ನು. ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ. ಹಣ್ಣು ಕೊಂಬುವ ಬನ್ನಿರಿ, ಚನ್ನ ಬಾಲಕೃಷ್ಣನೆಂಬ
ಕನ್ನಗೊನೆ ಬಾಳೆಹಣ್ಣು ಹಣ್ಣು ಕೊಂಬುವ ಬನ್ನಿರಿ. ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ, ಇಲಾಖೆ ಯೋಜನೆಗಳ ಸದ್ಬಳಕೆ, ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ, ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ, ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ. ಸುತ್ತೇಳು ಲೋಕದಿ ಸುರರು ಬಿತ್ತಿದ ಹಣ್ಣು ನಿತ್ಯ ಮಾಧವನೆಂಬ ಅಚ್ಚ ಮಾವಿನ ಹಣ್ಣು ಹಣ್ಣು ಕೊಂಬುವ ಬನ್ನಿರಿ. ಮರೆಯದೇ ಕೇಳಿ ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ ಹಣ್ಣು ಹೊನ್ನು. ಹಣ್ಣು ಕೊಂಬುವ ಬನ್ನಿರಿ. ಈಗ ಮೊದಲಿಂದ ಬರೋಣ ಕಿರಣ್ ಶಿವ ಅವರೇ, ಮರಲ್ ಮೀನು ಮರಿ ಎಲ್ಲಿಂದ ತರ್ತೀರಿ? ಅದು ನಮಗೆ ಪರಿಚಯದವರು ತಲಗಟ್ಟಪುರದಲ್ಲಿ ಅಲ್ಲೇ ಸುಮಾರು ಜನ ತಂದು ಮಾಡ್ತಾರೆ. ಅವರು ಹೇಳಿದ್ರು ಬನ್ನಿ ನಾವು ಮೀನು ಮರಿ ಕೊಡ್ತೀವಿ ಅಂತ. ಸೊ ಅಲ್ಲೋಗಿ ಒಂದು 3-4 ಇಂಚು ಅಥವಾ ಕೆಲವೊಂದು ಸಲ 5 ಇಂಚು ನನಗೆ ಯಾವಾಗ ಹಾರ್ವೆಸ್ಟ್ ಬೇಕು ಅದ್ರ ಮೇಲೆ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ನನಗೆ 3 ಇಂಚ್ ಬೇಕಾ, 4 ಇಂಚ್ ಬೇಕಾ, 5 ಇಂಚ್ ಬೇಕಾ ಅಂತ ಮೀನುಗಳು ಮರಿ ಸೈಜು. ಪ್ರತಿಯೊಂದಕ್ಕೂ ಒಂದೊಂದು ರೇಟ್ಗಳಿದ್ದಾವೆ. ಅದರ ಪ್ರಕಾರವಾಗಿ ನಾನು ಪ್ರೊಕ್ಯೂರ್ ಮಾಡಿಕೊಂಡು ತರ್ತೇನೆ. ಅಲ್ಲ, ಹೇಗೆ ಡಿಸೈಡ್ ಮಾಡ್ತೀರಿ? ನಿಮ್ಮದು ಶೆಡ್ಯೂಲ್ ಅಂತೂ ಫಿಕ್ಸ್ ಆಗಿದೆಯಲ್ಲ, ಬೇರೆ ಬೇರೆ ಗಾತ್ರದ ಮೀನು ಮರಿ ಯಾಕೆ ನಿಮಗೆ? ಈಗ ಒಂದೊಂದು ಸಮಯದಲ್ಲಿ ಈಗ 4 ಟ್ಯಾಂಕ್ನ ನಾನು ಒಂದೇ ವಾರದಲ್ಲಿ ಫಿಲ್ ಮಾಡಬೇಕು ಅಂದಾಗ ಆಗ ಒಂದು ಟ್ಯಾಂಕಿಗೆ 3 ಇಂಚ್ ತೊಗೊಳ್ತೀನಿ, ಇನ್ನೊಂದು ಟ್ಯಾಂಕಿಗೆ 4 ಇಂಚ್ ತೊಗೊಳ್ತೀನಿ, ಇನ್ನೊಂದು ಟ್ಯಾಂಕಿಗೆ 5 ಇಂಚ್ ತೊಗೊಳ್ತೀನಿ. ಯಾಕೆ ಹಾಗೆ? ಸೀಡಿಂಗ್ ಮತ್ತು ಹಾರ್ವೆಸ್ಟ್ ಸೈಕಲ್ನ ಮೀಟ್ ಮಾಡೋದಕ್ಕೆ. ಸೊ 50 ವಾರದಲ್ಲಿ ಆ ಲೆಕ್ಕಾಚಾರದಲ್ಲಿ. ಓಕೆ ಓಕೆ ಆಯಿತು. ಈಗ ಯಾವ್ಯಾವುದಕ್ಕೆ ಏನೇನು ರೇಟ್ ಹೇಳ್ಬಿಡಿ. 3 ಇಂಚಿಗೆ ಎಷ್ಟು? 3 ಇಂಚು ಒಂದು 8 ರೂಪಾಯಿಂದ ಶುರು ಆಗುತ್ತೆ. 4 ಇಂಚು ಒಂದು 9-9.5 ಸಿಗುತ್ತೆ. 5 ಇಂಚ್ದು 10-12 ರೂಪಾಯಿ ತನಕನೂ ಇರುತ್ತೆ ಕೆಲವೊಂದ್ಸಲ. ಅದು ಟೈಮಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಅವರೇ ತಂದು ನಿಮ್ಮ ಜಮೀನಿಗೆ ಬಿಡ್ತಾರಾ ಅಥವಾ ನೀವು ಹೋಗಿ ಅಲ್ಲಿಂದ ತರಬೇಕಾ? ನಾನು ಹೋಗ್ತೀನಿ, ಯಾಕಂದರೆ ನಾನು ಹೋಗಿ ನೋಡಿ ಕ್ವಾಲಿಟಿ ಚೆಕ್ ಮಾಡಿ. ಅವ್ರ ಹತ್ರ ಕೆಲವು ಎಕ್ವಿಪ್ಮೆಂಟ್ಗಳಿದ್ದಾವೆ. ಸೊ ಅದು ಹೆಡ್ ಚೆಕ್ ಬರುತ್ತೆ, ಜಾಲರಿ ಇರುತ್ತೆ. ಜಾಲರಿನಲ್ಲಿ ಯಾವ ಮೀನು ಕೆಳಗಡೆ ಹೋಗುತ್ತೆ, ಜಾಲರಿ ಸೈಜ್ ಇರುತ್ತೆ, ಅದೇ ಡಿಫೈನ್ ಮಾಡುತ್ತೆ ಯಾವ ಸೈಜು ಈ ಮೀನು ಅಂತ. ಸೊ ಅದು ನಾನು ಕಣ್ಣಾರೆ ನೋಡಿ ತೊಗೊಂಡ್ಬರ್ತೀನಿ. ಅಂದರೆ ಅವರೇ ಇಲ್ಲಿ ತಂದು ಕೊಡೋದಕ್ಕೆ ನೀವು ಇಷ್ಟಪಡ್ತಿಲ್ಲ, ನೀವೇ ಹೋಗಿ ನೋಡಿ ತಗೊಂಬರ್ತೀರಾ? ಹೌದು. ಓಕೆ. ಮೇ ಬಿ ಮುಂದೊಂದು ಸಮಯದಲ್ಲಿ ಅವ್ರಿಗೆ ಹೇಳ್ತೀನಿ. ಬಟ್ ಒಬ್ಬರ ಹತ್ರನೇ ತಗೋತಾ ಇದ್ದೀರಾ? ಹೌದು, ಸದ್ಯಕ್ಕೆ ಒಬ್ಬರೇ. ಓಕೆ. ನೀವು ಯಾವಾಗಲೂ ನಾನೇ ಮೀನು ಮರಿನೂ ಉತ್ಪಾದನೆ ಮಾಡಿಬಿಡ್ಬೋದಲ್ವ ಅಂತ ಯೋಚನೆ ಮಾಡಿಲ್ವಾ ಅಥವಾ ಮಾಡ್ತಿದ್ದೀರೋ? ಅದು ಕಾಂಪ್ಲೆಕ್ಸಿಟಿ ಇದೆ. ನನಗಿದೆ ಐಡಿಯಾ ಅದು ಮುಂದೆ ಮಾಡಬೇಕು ಅಂತ. ಬಟ್ ಅದ್ರದ್ದೇ ಅದು ಕಾಂಪ್ಲೆಕ್ಸಿಟಿ ಇದೆ. ಅದಕ್ಕೆ ಇನ್ಕ್ಯುಬೇಷನ್ ಅದು ಇದು ಎಲ್ಲ ಏನೇನು ಬೇಕು ಅದೆಲ್ಲ ಎಕ್ವಿಪ್ಮೆಂಟ್ಗಳು ರೆಡಿ ಮಾಡ್ಕೊಂಡು ನಂತರ ಮಾಡಬೇಕಾಗುತ್ತೆ. ದರ್ ಇಸ್ ಸಮ್ ಸೈನ್ಸ್ ಆಲ್ಸೋ. ಆ ಸೈನ್ಸ್ ನಾವು ಕಲ್ತ್ಕೋಬೇಕು. ಈಗ ಅಲ್ಲಿಂದ ತಂದ್ರಿ, ಹೇಗೆ ಟ್ಯಾಂಕಿಗೆ ಬಿಡೋದು ಮತ್ತು ನಿರ್ವಹಣೆ ಹೇಗೆ? ಸೊ ಟ್ಯಾಂಕಲ್ಲಿ ನೀರು ತುಂಬಿಸಿರ್ತೀವಿ. ಫಸ್ಟು ನೀರು ತುಂಬಿಸಿಟ್ಟು ಏರೇಷನ್ ಆನ್ ಮಾಡಿರ್ತೀವಿ. ಏರೇಷನ್ ಅಂದರೆ ಈಗ ಒಂದು ಬ್ಲೋವರ್ ಇರುತ್ತೆ. ಸೊ ಬ್ಲೋವರಿಂದ ನಾವು ಪೈಪ್ ಕನೆಕ್ಟ್ ಮಾಡಿ ಸ್ಪೈಡರ್ ಅಂದರೆ ಚಿಕ್ಕ ಚಿಕ್ಕ ರಂಧ್ರ ಇರುವಂಥ ಪೈಪ್ಗಳದು. ಅದರಿಂದ ನೀರು ಆಚೆ ಬರುತ್ತೆ ಇದರಲ್ಲಿ ಟ್ಯಾಂಕ್ ಒಳಗೆ. ಮೇನ್ ಉದ್ದೇಶ ಏನಂದರೆ ನೀರಿಗೆ ಆಕ್ಸಿಜನ್ ಸೇರಿಸೋ ಉದ್ದೇಶ. ಮೀನಿಗೆ ಎಷ್ಟು ಆಕ್ಸಿಜನ್ ಸಿಗುತ್ತೆ ನೀರಲ್ಲಿ ಅಷ್ಟು ಚೆನ್ನಾಗಿ ಬೆಳಿತವೆ ಅವು. ಏರೇಷನ್ ಮಾಡಿ ಇಟ್ಕೊಳ್ತೀವಿ ನೀರನ್ನು. ಅವತ್ತೊಂದು ದಿನ ನಾವು ಮೀನು ತೊಗೊಂಡು ಬಂದಾಗ ಅಟ್ಲೀಸ್ಟ್ ಒಂದು ದಿನ ಏರೇಷನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ತಂದು ನೀರೊಳಗೆ ಮೀನು ಬಿಡ್ತೀವಿ. ಬಿಟ್ಟ ಮೇಲೆ ಹೇಳಿ ಸರ್. ಬಿಟ್ಟು ಅಂದರೆ ಅದು ನೀರನ್ನ ಈಗೆಲ್ಲ ಮಾಮೂಲಿ ಕೊಳದಲ್ಲೆಲ್ಲ ಬಿಡೋರು ಅದಕ್ಕೆ ಸಗಣಿ ಹಾಕಿರ್ತಾರೆ ಮತ್ತು ಏನೇನೋ ಹಾಕಿ ರೆಡಿ ಮಾಡಿರ್ತಾರೆ ಝೂ ಪ್ಲಾಂಕ್ಟನ್ಸ್ಗೋಸ್ಕರ. ನೀವು ಆ ಥರ ಏನಾದ್ರು ಮಾಡಿರ್ತೀರಾ? ಇಲ್ಲ, ನಾವು ಆ ಥರ ಮಾಡಲ್ಲ. ಇಲ್ಲಿ ಸಪ್ರೇಟ್ ಸಿಸ್ಟಮ್ ಇದೆ, ನಾನು ಹೇಳ್ತೀನಿ ಅದ್ರ ಬಗ್ಗೆ. ಮೀನುಗಳನ್ನ ಬಿಡ್ತೀವಿ. ಮೀನು ಮರಿ ಬಿಟ್ಟು ನಂತರ ಫಸ್ಟ್ ಡೇ ನಾವು ಫೀಡ್ ಹಾಕಲ್ಲ. ಸೊ ಟ್ರಾವೆಲ್ ಮಾಡಿರ್ತೇವೆ, ಮೀನುಗಳಿಗೆ ಸ್ವಲ್ಪ ಸ್ಟ್ರೆಸ್ ಇರುತ್ತೆ. ಸೊ ಸೆಕೆಂಡ್ ಡೇಯಿಂದ ಫೀಡ್ ಶುರು ಮಾಡ್ತೀವಿ. ಈಗ 3 ಇಂಚು 4 ಇಂಚು 5 ಇಂಚಿಗೆ ನಾವು 2 mm ಇಂದ ಫೀಡ್ಸು ಅಷ್ಟೇ. ಫೀಡ್ಸು ಡಿಫ್ರೆಂಟ್ ಸೈಜಸ್ಸಲ್ಲಿ ಬರುತ್ತೆ. 2 mm, 3 mm, 4 mm, ನಂತರ ಲಾಸ್ಟಲ್ಲಿ 6 mm ಫೀಡ್ ಅಂತ ಬರುತ್ತೆ. ಪ್ರತಿಯೊಂದು ಫೀಡ್ಸನ್ನು ಅದರದ್ದೇ ಆದ ರೇಟಿಂಗ್ ಇರುತ್ತೆ. ಸೊ ಫ್ಯಾಟ್ ಕಂಟೆಂಟ್ ಎಷ್ಟಿರುತ್ತೆ ಮತ್ತು ಪ್ರೋಟೀನ್ ಕಂಟೆಂಟ್ ಎಷ್ಟಿರುತ್ತೆ ಅನ್ನೋದು ಇರುತ್ತೆ. ಅದು ಆ ಲೇಬಲಲ್ಲಿರುತ್ತೆ. ಅದು ನಾವು ಚೂಸ್ ಮಾಡ್ಕೊಳ್ತೀವಿ. ಈಗ ಹೊಸ ಮರಿಗಳಿಗೆ 2 mm ಫೀಡ್ ತೊಗೊಳ್ತೀವಿ. ಯೂಶ್ವಲಿ 8% ಫ್ಯಾಟ್ ಮತ್ತು 40% ಪ್ರೋಟೀನ್ ಇರುತ್ತೆ. ಅದನ್ನು ಫೀಡ್ ಮಾಡಲಿಕ್ಕೆ ಶುರು ಮಾಡ್ತೀವಿ. ಸೊ ಬಯೋಫ್ಲಾಕ್ ಸಿಸ್ಟಮಲ್ಲಿ ನಾವು ಏನು ಫೀಡ್ ಹಾಕ್ತೀವಿ ಅದಷ್ಟು ಕೆಲವೊಂದು ಸಲ ಮೀನುಗಳು ತಿನ್ನೋದಿಲ್ಲ. ಸೊ ಅದು ಬಾಟಮ್ಗೆ ಹೋಗಿ ಸೆಟಲ್ ಆಗುತ್ತೆ, ವೇಸ್ಟ್ ಆಗುತ್ತೆ. ಆ ವೇಸ್ಟನ್ನು
ಫೀಡಾಗಿ ಕನ್ವರ್ಟ್ ಮಾಡೋದಕ್ಕೆ ಬಯೋಫ್ಲಾಕಲ್ಲಿ ಒಂದು ಮೆಥಡಾಲಜಿ ಇದೆ, ದ್ಯಾಟ್ ಈಸ್ ಆ್ಯಕ್ಚುಲಿ ಫ್ಲಾಕ್ ಕ್ರಿಯೇಷನ್. ಸೊ ಯುಮಿಫ್ಲಾಕ್ ಅಂತ ಒಂದು ಮಿಶ್ರಣ ಬರುತ್ತೆ. ಸೊ ಇಟ್ಸ್ ಎ ನ್ಯೂಟ್ರಿಯೆಂಟ್ ರಿಚ್ ಮಿಕ್ಸ್ಚರ್ ಅದು. ಅದನ್ನು ಒಂದು ಡ್ರಮ್ಮಲ್ಲಿ ಹಾಕ್ಕೊಳ್ತೀವಿ, ಒಂದು 100 ಗ್ರಾಮಷ್ಟು ಡ್ರಮ್ಮಲ್ಲಿ ಹಾಕ್ಕೊಳ್ತೀವಿ. 100 ಗ್ರಾಮ್ ಉಪ್ಪು, ಮಜ್ಜಿಗೆ ಒಂದು 100 ml, ಜೊತೆಗೆ ಈಸ್ಟ್ ಪೌಡರ್ ಮತ್ತು ಮೊಲಾಸಸ್ ಅದೊಂದು 200 ml. ಇದಿಷ್ಟು ಹಾಕಿ ಒಂದು 12 ಲೀಟ್ರಷ್ಟು ಯಾವ ಬಯೋಫ್ಲಾಕ್ ಟ್ಯಾಂಕಿಗೆ ನಾವು ಅದನ್ನು ಸಿಂಪಡಿಸ್ಬೇಕು ಅಂತ ಇದ್ದೀವಿ, ಅದೇ ಬಯೋಫ್ಲಾಕ್ ಟ್ಯಾಂಕಿಂದ ಒಂದು 12 ಲೀಟ್ರ್ ನೀರಷ್ಟು ಡ್ರಮ್ ಒಳಗೆ ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಏರ್ ಟೈಟಾಗಿ ಮುಚ್ಚಿಬಿಟ್ಟು ಅದನ್ನು ಫರ್ಮೆಂಟ್ ಆಗೋದಕ್ಕೆ ಬಿಡ್ತೀವಿ 3 ದಿನ, 72 hours ಅದು ಫರ್ಮೆಂಟ್ ಆಗಬೇಕು. ಇದನ್ನು ನಾವು ವಾರದಲ್ಲಿ ಒಂದು ಸಲ ಮಾಡ್ತೀವಿ. ಅದನ್ನು ಹಾಕಿದ ತಕ್ಷಣ ಅಲ್ಲಿ ಫ್ಲಾಕ್ ಅಂದರೆ ಈಗ ಗುಡ್ ಬ್ಯಾಕ್ಟೀರಿಯಾಸ್, ಅಲ್ಲಿ ಆ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ ಅಂದರೆ ಅಲ್ಲಿರೋ ಕಸನೆಲ್ಲ ಫುಡ್ಡಾಗಿ ಕನ್ವರ್ಟ್ ಮಾಡುತ್ತೆ. ಅದು ಮೀನಿಗೆ ಇಷ್ಟವಾಗಿ ತಿನ್ನುತ್ತೆ ಅದನ್ನು, ಆಹಾರ. ಹೌದು. ಅದು ನಮ್ಮ ಸಿಸ್ಟಮ್. ಬಾಡಿ ವೆಯ್ಟ್ ಪ್ರಕಾರವಾಗಿ ನೀವು ಫೀಡ್ ಹಾಕೊಂಡು ಹೋಗಬೇಕು. ಸೊ ಫೀಡ್ ಚಾರ್ಟ್ ಮಾಡ್ಕೊಂಡಿರ್ತೀವಿ. ಬಾಡಿ ವೆಯ್ಟ್ಗೆ ಇನಿಷಿಯಲಿ ನಾವು ತಂದು ಹಾಕಿದಾಗ ಒಂದು 10% ಅಷ್ಟು ಹಾಕಬೇಕಾಗುತ್ತೆ. 10 ಗ್ರಾಮ್ ಇರುತ್ತೆ ಅಂದರೆ ಮೀನು 10% ಒಂದು 1 ಗ್ರಾಮ್ ಹಾಕಬೇಕಾಗತ್ತೆ ಫೀಡು. ಅದು ನಾವು ಅದೇ ಇಷ್ಟು ಮೀನು ಅಂತ ಇರುತ್ತೆ. ಸೊ ಈಗ 100 kg ಇದ್ದರೆ 100 ಗ್ರಾಮ್ ಹಾಕಿದರೆ ಆಯಿತು, ಅಷ್ಟು ಆ ಥರ ಲೆಕ್ಕದಲ್ಲಿ ಹಾಕ್ತೀವಿ. ಹೋಗ್ತಾ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಒಂದು 50 ಗ್ರಾಮ್ ಬಂದಾಗ 5% ಬರುತ್ತೆ, 5% ಆಫ್ ದ ಬಾಡಿ ವೆಯ್ಟ್. ಆಮೇಲೆ ಒಂದು 100 ಗ್ರಾಮ್ ಮೇಲೆ ಹೋದಾಗ 3% ಆಫ್ ದ ಬಾಡಿ ವೆಯ್ಟ್. ಆಮೇಲೆ 300 ಗ್ರಾಮ್ ಅಷ್ಟು ಹೋದಾಗ 2% ಆಫ್ ದ ಬಾಡಿ ವೆಯ್ಟ್. ಆ ಥರ ಫೀಡ್ಸ್ ಕೊಟ್ಕೊಂಡು ಹೋಗ್ತೀವಿ. ದಿನಕ್ಕೆ ಒಂದೇ ಸರಿನಾ ಫೀಡಿಂಗು? ಅದು ಎಷ್ಟು ತಿನ್ನುತ್ತೆ ಅಷ್ಟು ಹಾಕ್ತೀವಿ. ಸೊ ಇವಾಗ ಪ್ರತಿದಿನ ನಾವು ಇಷ್ಟು ಪರ್ಸೆಂಟೇಜ್ ಅಂತ ಹಾಕಲೇಬೇಕಲ್ಲ. ಇವಾಗ ಮೀನುಗಳಿಗೆ ಹೇಗೆ ಅಂದರೆ ನಾವು ಫೀಡ್ ಹಾಕ್ಬಿಟ್ಟು ಅಲ್ಲಿ ನಿಂತು ನೋಡ್ತಾ ಇರುವಾಗ ಆ ಫೀಡ್ ಖಾಲಿ ಆಗಬೇಕು. ಖಾಲಿ ಆಗಿಲ್ಲ ಅಂದರೆ ಅದಷ್ಟು ವೇಸ್ಟ್ ಅಂತ ಅರ್ಥ. ಅದು ಬಾಟಮ್ಗೆ ಹೋಗುತ್ತೆ. ಬಯೋಫ್ಲಾಕ್ ಎನಿವೇ ಅದನ್ನ ಫುಡ್ಡಾಗಿ ಕನ್ವರ್ಟ್ ಮಾಡುತ್ತೆ. ಬಟ್ ಇದು ಇನ್ನೂ ಒಳ್ಳೇದಲ್ಲ, ಲೈಕ್ ಫ್ರೆಶ್ ಆಗಿ ಫುಡ್ ಸಿಗ್ತಾ ಇದೆ ಅದಕ್ಕೆ. ಅದು ತಿನ್ನಕ್ಕೆ ಸ್ಟಾಪ್ ಮಾಡ್ತು ಅಂದರೆ ಸೆಕೆಂಡ್ ಟೈಮ್ ಹಾಕ್ತೀವಿ. ಏನು ಉಳ್ಕೊಂಡಿರುತ್ತೆ ಅದನ್ನು ಸೆಕೆಂಡ್ ಟೈಮ್ ಹಾಕ್ತೀವಿ. ಈಗ ಮೀನಿನ ಚಲನೆ ವಲನೆ ಎಲ್ಲ ಗಮನಿಸ್ತಾ ಇರ್ಬೇಕು ತಾವು. ಹೌದು. ಅದನ್ನೇನಾದರೂ ನೋಡಿ ಅದು ಆರೋಗ್ಯವಾಗಿದೆಯೋ ಇಲ್ವೋ ಅನ್ನೋ ಪರೀಕ್ಷೆಗಳು, ಅದಕ್ಕೇನಾದರೂ ಸಮಸ್ಯೆ ಇದ್ದರೆ ಅದಕ್ಕೆ ಉಪಚಾರಗಳು, ಇದನ್ನೆಲ್ಲ ಹೇಗೆ ಮಾಡ್ತೀರಿ? ಟೆಂಪ್ರೇಚರ್ ಚೆಕ್ಸ್ಗೆ ಥರ್ಮೋಮೀಟರ್ಸ್ ಇಟ್ಕೊಂಡಿದ್ದೀವಿ. pH ವ್ಯಾಲ್ಯೂನ ನೋಡ್ತಾ ಇರ್ತೀವಿ. ಯೂಶ್ವಲಿ ನ್ಯೂಟ್ರಲ್ ಇರಬೇಕದು. ಸೊ pH ವ್ಯಾಲ್ಯೂ ಏನಾದರೂ ಚೇಂಜ್ ಆಯಿತು ಅಂದರೆ ಅದನ್ನು ನೋಡ್ತೀವಿ. ಮೇಜರ್ಲಿ ಇದೆರಡು ನಾವು ಚೆಕ್ ಮಾಡ್ತಾ ಇದ್ವಿ ರೆಗ್ಯುಲರಾಗಿ. ಮುರಲ್ ರಿಲ್ಯಾಕ್ಸ್ ಅಂತ ಒಂದು ಸೊಲ್ಯೂಷನ್ ಇದೆ. ಅದು ನಾವು ಯಾವಾಗ ಸ್ವಲ್ಪ ಡಿಫ್ರೆನ್ಸ್ ಕಾಣುತ್ತೆ ಅದನ್ನು ಹಾಕಿದಾಗ ಸ್ವಲ್ಪ ಸುಮಾರಾಗಿ ಮೇಂಟೈನ್ ಆಗುತ್ತೆ. ನೀರು ವೆರಿ ಇಂಪಾರ್ಟೆಂಟ್ ಮುರಲ್ಗೆ. ಸೊ ಅದು ನೀರು ಗಲೀಜಿದ್ರೆ ಇಷ್ಟಪಡಲ್ಲ ಅದು. ಸೊ ಗ್ರೋತ್ಗೂ ಆಗಲ್ಲ ಅದು. ಸೊ ನೀರು ನಾವು ಆದಷ್ಟು ತೆಗಿಬೇಕು, ಹಳೆ ನೀರನ್ನ ಕಳಿಸ್ಬೇಕು, ಹೊಸ ನೀರನ್ನ ಇಟ್ಕೋಬೇಕು. ಹೇಗೆ ಮಾಡ್ತೀವಿ? ನಮ್ಮ ಡಿಸೈನಲ್ಲೇ ಗೇಟ್ ವಾಲ್ ಇಟ್ಟಿದ್ದೀವಿ. 4 ಟ್ಯಾಂಕಿಗೆ ಒಂದು ಹಬ್ ಮಾಡ್ಕೊಂಡಿದ್ದೀವಿ. ಸೆಂಟ್ರಲ್ಲಿ ಪೈಪ್ ಇಟ್ಕೊಂಡಿದ್ದೀವಿ. ಸೊ ಪೈಪ್ಗೆ ತೂತ್ ಮಾಡಿ ಇಟ್ಟಿದ್ದೀವಿ. ಸೊ ಮತ್ತು ಆ ಗೇಟ್ ವಾಲ್ ಓಪನ್ ಮಾಡಿದಾಗ ನೀರು ಆಚೆ ಬರುತ್ತೆ ಹಬ್ಬಿಗೆ. ಕರೆಕ್ಟಾಗಿ ಒಂದು ಅರ್ಧ ಅಡಿಯಷ್ಟು ನೀರು ಆಚೆ ಬಿಟ್ಕೊಳ್ತೀವಿ ಪ್ರತಿದಿನ. ಅರ್ಧ ಅಡಿಯಷ್ಟು ಆಚೆ ಬಿಟ್ಕೊಂಡು ಅರ್ಧ ಅಡಿಯಷ್ಟು ನೀರು ತುಂಬಿಸ್ಕೊಳ್ತೀವಿ ಅದಕ್ಕೆ. ಅಂದರೆ ನೀರು ಹೊರಗಡೆ ಬರೋದು ಕೆಳಗಿಂದ, ತುಂಬೋದು ಮೇಲಿಂದ, ಆ ಥರ. ಹೌದು. ಆಹಾರನೂ ಹೊರಗಡೆ ಬಂದ್ಬಿಡಲ್ವೇ? ಇಲ್ಲ, ಆಹಾರ ನಾವು ತಿನ್ನೋದಕ್ಕೆ ಬಿಟ್ಬಿಟ್ಟಿರ್ತೀವಲ್ಲ, ಲೈಕ್ ಜಾಸ್ತಿ ಹಾಕೋದು ಇಲ್ಲ. ಎಷ್ಟು ತಿನ್ನುತ್ತೆ ಅಷ್ಟು ಹಾಕ್ತೀವಿ. ಫ್ಲಾಕ್ ಯಾವತ್ತು ಮೇಲೆ ಕಾಣುತ್ತೆ ನಮಗೆ. ಬಬಲ್ಸ್, ಫ್ಲಾಕಿಂದ ಕಾಣೋ ಬಬಲ್ಸ್ ನಮಗೆ ಮೇಲೆ ಕಾಣುತ್ತೆ. ಇದು ನೀರಿನ ಎಲ್ಲ ಭಾಗದಲ್ಲೂ ತಿನ್ನುತ್ತಾ ಮರಲ್ ಫಿಶ್? ಬರೀ ಮೇಲ್ಭಾಗದ ಸರ್ಫೇಸ್ ಫೀಡರ್ ಮಾತ್ರ? ಯೂಶಲಿ ಸರ್ಫೇಸ್ ಫೀಡರ್. ನಾನು ನೋಡಿದಾಗೆ ಒಳಗಡೆ ಹೋಗಿ ತಿನ್ನೋದು ಇದನ್ನು ಎಲ್ಲ ಕಡೆ ಓಡಾಡ್ತಿರುತ್ತೆ. ಹೌದು, ಓಡಾಡುತ್ತೆ. ಈಗ ಸಣ್ಣ ಜಾಗದಲ್ಲಿ ಹೆಚ್ಚು ಮೀನು ಮರಿಗಳನ್ನು ಬಿಟ್ಟು ಉತ್ಪಾದನೆ ಮಾಡುವಂಥ ತಾಂತ್ರಿಕತೆ ಇದೆ, ಹೈ ಡೆನ್ಸಿಟಿ ಅಲ್ವಾ? ಹೈ ಡೆನ್ಸಿಟಿಯಿಂದಾಗ ಮೀನುಗಳಿಗೂ ಟೆನ್ಷನ್ ಇರುತ್ತೆ, ಮತ್ತು ಅಸಮರ್ಪಕವಾದ ಬೆಳವಣಿಗೆ ಇರುತ್ತೆ ಅಲ್ವಾ? ಆಮೇಲೆ ಕಾಯಿಲೆಗಳು ಕೂಡ ಜಾಸ್ತಿ. ಇದನ್ನು ಹೇಗೆ ನಿರ್ವಹಣೆ ಮಾಡ್ತೀರಿ? ಸೊ ಒಂದು ರೀಸನ್ ನಾವು ಮೊದಲು ಚೂಸ್ ಮಾಡಿದ್ದು ಈ ಕಾಯಿಲೆಗಳು ಕಡಿಮೆ ಮತ್ತು ಗಟ್ಟಿ ಮೀನು. ಇದು ಅಷ್ಟು ಈಸಿಯಾಗಿ ಸಾಯೋದಿಲ್ಲ. ಮಾರ್ಟಾಲಿಟಿ ರೇಟ್ ಕಡಿಮೆ. ಮತ್ತು ಇನ್ನೊಂದೇನೆಂದರೆ ಇಶ್ಯೂ ಇದ್ದರೆ, ಅದರಲ್ಲಿ ಏನಾದ್ರು ತೊಂದರೆ ಇದ್ದರೆ ಅದು ನಮಗೆ ಡೈರೆಕ್ಟಾಗಿ ಕಾಣುತ್ತೆ. ಈಗ ನೀರು ನಾವು ಕ್ಲೀನಾಗಿ ಇಟ್ಕೊಂಡಿದ್ರೆ ಅದ್ರ
ಕಣ್ಣುಗಳು ಬಿಳಿಯಾಗೋದು, ಅದರ ಮೈ ಬಿಳಿಯಾಗೋದು, ಅಥವಾ ಮೈ ಕೆಳಗೆ ಹೊಟ್ಟೆ ಭಾಗದಲ್ಲಿ ಕೆಂಪುಗಟ್ಟೋದು. ಸೊ ಇದೆಲ್ಲ ಫಂಗಲ್ ಇನ್ಫೆಕ್ಷನ್ಸ್ ಮುರಲ್ಲಿಗೆ ಬರುವಂಥದ್ದು. ಸೊ ಅದು ನೋಡಿದಾಗ ಆ ಟ್ಯಾಂಕ್ ಇನ್ಫೆಕ್ಟ್ ಆಗಿದೆ ಅಂತ ಅನಿಸುತ್ತೆ ನಮಗೆ. ಸೊ ಇಮಿಡಿಯೇಟ್ಲಿ ನಾವು ನೀರು ಕ್ಲಿಯರ್ ಮಾಡಿ ಮುರಲ್ ರಿಲ್ಯಾಕ್ಸ್ ಅಂತ ಒಂದು ಸೊಲ್ಯೂಷನ್ ಬರುತ್ತೆ. ಹೊಸ ನೀರು ಹಾಕಿ ಮುರಲ್ ರಿಲ್ಯಾಕ್ಸ್ ಹಾಕಿದಾಗ ಫಂಗಲ್ ಇನ್ಫೆಕ್ಷನ್ನ ತೆಗೆದಾಕುತ್ತೆ. ಆ ಟ್ಯಾಂಕಲ್ಲಿರೋ ಮೀನುಗಳನ್ನ ನಾವು ಇನ್ಯಾವುದೇ ಟ್ಯಾಂಕ್ಗಳಿಗೂ ಟ್ರಾನ್ಸ್ಫರ್ ಮಾಡೋದಿಲ್ಲ. ಸೊ ಅದನ್ನು ಐಸೋಲೇಟ್ ಮಾಡಿದಾಗ ಅದು ಅದಾಗದೇ ಬೆಳೆಯುತ್ತೆ. ಸೊ ಅದು ರಿಕವರ್ ಆಗಿ ನಂತರ ಬೆಳೆಯೋಕ್ಕೆ ಶುರು ಆಗುತ್ತೆ. ಸೊ ಅದೊಂದು. ಮತ್ತು ಗ್ರೇಡಿಂಗ್ ಕೂಡ ಮಾಡ್ತೀವಿ ನಾವು. ಗ್ರೇಡಿಂಗ್ ಈಗ ನೀವು ಹೇಳಿದ್ರಿ ಸಮತೋಲನ ಇರಲ್ಲ, ವೆಯ್ಟು ಡಿಫ್ರೆಂಟ್ ಆಗಿರುತ್ತೆ ಅಂತ. ನಮಗೆ ಈ ನೀರನ್ನ ಕೆಳಗಡೆಯಿಂದ ಕಳಿಸೋ ಸಿಸ್ಟಮ್ ಇರೋದ್ರಿಂದ ನಾವು ಯಾವಾಗ ಬೇಕೋ ಆವಾಗ ಗ್ರೇಡಿಂಗ್ ಮಾಡ್ಕೋಬೋದು. ದೊಡ್ಡ ದೊಡ್ಡ ಸೈಜ್ ಇರೋದನ್ನೆಲ್ಲ ಒಂದು ಟ್ಯಾಂಕ್ ಹಾಕ್ಕೊಂಡು, ಸುಮಾರಾಗಿ ಇನ್ನೊಂದು ಸೈಜ್ ಇರೋದನ್ನ ಇನ್ನೊಂದು ಟ್ಯಾಂಕ್ ಹಾಕ್ಕೊಂಡು 4 ಟ್ಯಾಂಕ್ ಮೀನು ತೊಗೊಂಡು ಗ್ರೇಡ್ ಮಾಡ್ಕೊಂಡ್ರೆ ಒಳ್ಳೆ ದೊಡ್ಡ ಸೈಜ್ದು ಒಂದು ಟ್ಯಾಂಕಿಗೆ, ಇನ್ನು ಸುಮಾರು ಇನ್ನೊಂದು ಟ್ಯಾಂಕಿಗೆ, ಚಿಕ್ಕದು ಲಾಸ್ಟ್ ಟ್ಯಾಂಕಿಗೆ, ಆ ಥರ ಬೈಫರ್ಕೇಶನ್ ಮಾಡ್ಕೊಳ್ತೀವಿ. ಸರ್, ಇವತ್ತು ನೀವು ಮೀನು ಬಿಟ್ರಿ 3, 4, 5 ಇಂಚ್ ಲೆಕ್ಕ, ಎಷ್ಟು ದಿನಕ್ಕೆ ಅದು ಕಟಾವಿಗೆ ಬರ್ಬೋದು? 9 ತಿಂಗಳು ಕರೆಕ್ಟಾಗಿ ಫೀಡ್ ಮಾಡಿ ವಾಟರ್ ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ 9 ತಿಂಗಳಿಗೆ ನಮಗೆ 800 ಗ್ರಾಮ್ಗಿಂತ ಮೇಲೆ ಬರುತ್ತೆ. ಮ್ಯಾಕ್ಸಿಮಮ್ ಎಷ್ಟು ಬರುತ್ತೆ? ಮ್ಯಾಕ್ಸಿಮಮ್ ನಾವು ಫೀಡ್ ಆಗ್ತಾ ಹೋದರೆ ಬರುತ್ತೆ. ಎಷ್ಟು? ಅದು 2 kg ತನಕ ಬೆಳೆಯುತ್ತೆ ಮುರಲ್ಲು. ಬಟ್ ಫೀಡ್ ಜಾಸ್ತಿ ತೊಗೊಳುತ್ತೆ. ಅದು ಎಕಾನಮಿಕಲಿ ನಮಗೆ ವಯಬಲ್ ಅಲ್ಲ. ಎಷ್ಟು ಗ್ರಾಮಿಂದ ಮಾರ್ಬೋದು ಮುರಲ್ ಮೀನು? ಮುರಲ್ ಮೀನು ನಮ್ಮ 500 ಗ್ರಾಮಿಂದನೂ ಮಾರ್ಬೋದು. ಅರ್ಧ ಕೆ ಜಿಯಿಂದನೂ ಮಾರ್ಬೋದು. ಮತ್ತು ಈ ಮಧುರೈ, ತಂಜಾವೂರು ಮಾರ್ಕೆಟ್ ಅವರು 100 ಗ್ರಾಮ್ ಇದ್ರೂ ತೊಗೊಳ್ತಾರೆ ಅದನ್ನು. ಹೌದಾ? ಬಟ್ ಅದು ವಯಬಲ್ ಅಲ್ಲ. ನಾವು ಎಕಾನಮಿಕಲಿ ನಾವು ಸಸ್ಟೈನ್ ಆಗೋದಕ್ಕಾಗಲ್ಲ. ನಮಗೆ ಲಾಭನೂ ಬರಲ್ಲ, ಲಾಸ್ ಆಗಿಬಿಡುತ್ತೆ 100 ಗ್ರಾಮ್ ಎಲ್ಲ ಮಾರಿದ್ರೆ. ಸರಿ, ಟ್ಯಾಂಕ್ಗಳನ್ನೆಲ್ಲ ನೆರಳಲ್ಲಿ ಇಡಬೇಕಾ ಅಥವಾ ಬಿಸಿಲಲ್ಲೇ ಇಡಬೇಕು? ಅದು ತೊಂದರೆ ಇಲ್ಲ, ಅದಕ್ಕೆ ಬಿಸಿಲಲ್ಲಿದ್ರೂ ಓಕೆ. ನಾವು ಹಕ್ಕಿ ಪಕ್ಷಿ ಬರದೇ ಇರಲಿ ಅಂತ ಶೇಡ್ ನೆಟ್ ಹಾಕೊಂಡಿದ್ದೀವಿ. ಶೇಡ್ ನಮಗೂ ಓಡಾಡೋದಕ್ಕೆ ಈಸಿ ಆಗುತ್ತೆ, ಫೀಡ್ ಈಡ್ ಹಾಕೊಂಡು. ಸೊ ಎಲ್ಲ ಒಟ್ಟಿಗೆನೇ ಇದೆ ನಿಮ್ಮ 50 ಟ್ಯಾಂಕ್. ಒಂದು 180 ಅಡಿ ಜಾಗದಲ್ಲೇ 50 ಟ್ಯಾಂಕ್ ಪ್ಲಸ್ ಈ ಕೊಳ ಕೂಡ ಇದೆ. ಯಾವುದು ನಿಮ್ದು? ಕೃಷಿ ಹೊಂಡ, ಕಲ್ಚಪಡಿ. ಹೌದು. ಈಗ ಅಲ್ಲೇನು ಮತ್ತೆ ಹುಲ್ಗಂಡನೆ ಬೆಳಿತಿದ್ದೀರಾ ಅಥವಾ ಇಲ್ಲ ದೊಡ್ಡ ಬಿಟ್ಟಿದ್ದೀರಾ? ಹೌದೌದು, ಮುರಲ್ ಅಲ್ಲಿ ದೊಡ್ಡ ಮುರಲ್ಗಳನ್ನ ತಗೊಂಡು ಬಂದು ಹಾಕೊಂಡಿದ್ದೀವಿ. ಹೌದಾ? ರೈತ ಬಾಂಧವರೇ, ಪ್ರತಿದಿನ ಸಂಜೆ 6:50 ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಮತ್ತೆ ಕೇಳಬೇಕಾ? ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ AIR ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ. ಕೇಳಿ, ಆನಂದಿಸಿ ಮೈಸೂರು ಆಕಾಶವಾಣಿಯ ಕೃಷಿ ರಂಗ ಕಾರ್ಯಕ್ರಮಗಳನ್ನು. ಸರಿಗ ಮಾರಾಟ ಹೇಗೆ, ಎಲ್ಲಿ ಮಾರ್ತೀರಿ? ಮುರಲ್ಲಿಗೆ ಲೋಕಲ್ ಮಾರ್ಕೆಟು ಇದೆ. ಲೋಕಲ್ಲಿ ನನಗೆ ನನ್ನ ಫ್ರೆಂಡ್ಸು ಮತ್ತು ಸರ್ಕಲ್ಲು ಫ್ರೆಶ್ ಆಗಿ ತಂದುಕೊಡಿ, ನಾವು ತಿಂತೀವಿ. ಬಟ್ ಅದೇ ನಾನು ಅಷ್ಟು ಟೈಮ್ ಸ್ಪೆಂಡ್ ಮಾಡಿ ನಾನು ತೊಗೊಂಡು ಬಂದು ಕೊಡೋದಕ್ಕಾಗಲ್ಲ. ಸಮ್ಟೈಮ್ಸ್ ಅವ್ರಿಗೆ ಬಂದ್ಬಿಡೋಕೆ ಹೇಳ್ತೀನಿ ಫಾರ್ಮ್ಗೆ. ಸೊ ಅದು ಸಣ್ಣ ಮಟ್ಟದಲ್ಲಾಯಿತು. ಬಟ್ ದೊಡ್ಡ ಮಟ್ಟದಲ್ಲಿ ಈಗ ಟ್ಯಾಂಕ್ಗೆ ಖಾಲಿ ಮಾಡಬೇಕು ಅಂದಾಗ ನಾವು ಮಧುರೈ ಮಾರ್ಕೆಟಿಂದ ಒಂದು ಕಾಂಟ್ಯಾಕ್ಟ್ ಇದೆ, ಪ್ಲಸ್ ತಂಜಾವೂರು ಮಾರ್ಕೆಟಲ್ಲಿ ಒಂದು ಕಾಂಟ್ಯಾಕ್ಟ್ ಇದೆ. ಸೊ ಅವ್ರಿಗೆ ಹೇಳಿದಾಗ ನೋಡಿ ನಾವು ಇಷ್ಟು ಮೀನಿದೆ, ಇಷ್ಟು ಸೈಜ್ ಇದೆ, ರೆಡಿ ಇದೆ ಹಾರ್ವೆಸ್ಟಿಂಗ್ ಅಂತ ಹೇಳಿದಾಗ ಅವರೇ ಬರ್ತಾರೆ ಅಲ್ಲಿಂದ. ಸೊ ಮುರಲ್ ಮೀನನ್ನು ಲೈವ್ ಆಗಿ ತೊಗೊಂಡೋಗ್ತಾರೆ. ಅದನ್ನು ನೀರಿಂದ ತೆಗೆದ್ರೂ ಕೂಡ ಒಂದು 12ರಿಂದ 24 ಗಂಟೆ ತನಕ ಜೀವಂತ ಇರುತ್ತೆ ಅದು. ಅವ್ರೇನು ಮಾಡ್ತಾರೆ, ಒಂದು ದೊಡ್ಡ ಟ್ಯಾಂಕ್ಗಳು ತೊಗೊಂಡ್ಬರ್ತಾರೆ. ನಮ್ಮ ಫಾರ್ಮಲ್ಲೇ ನೀರು ನಾವು ಕೊಡ್ತೀವಿ ಅವ್ರಿಗೆ. ಸೊ ಆ ನೀರೊಳಗೆ ಹಾರ್ವೆಸ್ಟ್ ಮಾಡಿದ ಮೀನುಗಳನ್ನ ಹಾಕೊಂಡು ತೊಗೊಂಡೋಗ್ತಾರೆ. ಮುರಲ್ ಆ್ಯಕ್ಚುಲಿ ಲೈವ್ ಫಿಶ್, ಲೈವ್ ಮೀನು. ಮಾರ್ಕೆಟಲ್ಲಿ ಮಾರುವಾಗ ಕೂಡ ಅದು ಜೀವಂತವಾಗೇ ಇರುತ್ತೆ. ಹಾಗೆ ಮಾರಬೇಕಾ? ಹೌದು, ಜನ ಫ್ರೆಶ್ ಆಗಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಅದು ಮನೆಗೆ ತೊಗೊಂಡೋಗಿ ಆನಂತರ ಕ್ಲೀನ್ ಮಾಡಿಕೊಂಡು. ನಿಮ್ಮದು ಫಾರ್ಮ್ ಗೇಟ್ ಪ್ರೈಸ್ ಏನಿರುತ್ತೆ ಸರ್? ಗ್ರೇಡ್ 1 ಅಂತ ಹೇಳ್ತೀವಿ, 800 ಗ್ರಾಮ್ಸ್ ಮೇಲೆ. ಅದು ಪೀಕಲ್ಲಿ 320 per kilo ಫಾರ್ಮ್ ಗೇಟ್ ಪ್ರೈಸು. ಲೀಸ್ಟ್ ಬಂದು 250 and above ಇದ್ದೇ ಇರುತ್ತೆ. ಪೀಕ್ ಅಂದರೆ ಯಾವಾಗ? ಪೀಕ್ ಯೂಶಲಿ ಈ ಕ್ರಿಸ್ಮಸ್, ಹೊಸ ವರ್ಷದ ಸಂದರ್ಭ, ಲೈಕ್ ನವಂಬರ್ ಡಿಸೆಂಬರ್, ಸಮ್ಟೈಮ್ಸ್ ಜೂನ್ ಜುಲೈನಲ್ಲೂ ಸಿಗುತ್ತೆ. ಬಟ್ ನವಂಬರ್ ಡಿಸೆಂಬರ್ ಜಾನ್ವರಿ ಒಳ್ಳೆ ರೇಟ್ ಸಿಗುತ್ತೆ. ಲೋಕಲ್ ಮಾರ್ಕೆಟ್ ಏನು ಎಕ್ಸ್ಪ್ಲೋರ್ ಮಾಡಲಿಲ್ವಾ ನೀವು?
ಮಾಡಿದ್ದೀವಿ. ಅದೇ ಹೇಳಿದೆ ಅಲ್ಲ, ನನಗೆ ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ತುಂಬ ಜನ ಹೇಳೋರು ನನಗೆ ತಂದುಕೊಡಿ, ಅದು ತುಂಬ ಚೆನ್ನಾಗಿತ್ತು, ಪಿಕ್ಚರ್ಸ್ ಎಲ್ಲ ಹಾಕೋರು ನನಗೆ, ಇದು ಮಾಡಿದ್ದೀವಿ ನಾವು ಇವತ್ತು ಅಂತೆಲ್ಲ ಇಷ್ಟ ಆಗೋದು. ಬಟ್ ಅದೇ ಅದು ಸ್ವಲ್ಪ ಸ್ಟ್ರೆಸ್ಫುಲ್. ನೀವೇ ಪ್ರೊಸೆಸಿಂಗ್ ಮಾಡಿ ಮಾಡ್ಬೋದು, ಏನಾದರೂ ಮಾಡಿ ಮಾಡ್ಬೋದು, ಪ್ರಯತ್ನ ಏನಾದರೂ ಮಾಡ್ಬೋದು. ಅದು ನಾನು ಇನ್ನೂ ಯೋಚನೆ ಮಾಡಿಲ್ಲ ಅದ್ರ ಬಗ್ಗೆ. ಸೊ ಒನ್ ಬೈ ಒನ್. ಸೊ ಫಸ್ಟ್ ಇದು ಕಂಪ್ಲೀಟ್ ಆಗಿ ಸೆಟಪ್ ಆಗಲಿ, ಒಂದಷ್ಟು ಬೆಳೆಗಳು ತೆಗೆದ ನಂತರ ನೆಕ್ಸ್ಟ್ ಸ್ಟೇಜ್ಗೆ ಹೋಗೋಣ ಅಂತ. 2 ಬೆಳೆ ಅನುಭವ ಆಗಿದೆ ತಮಗೆ ಅಲ್ವಾ ಸರ್? ಬಂಡವಾಳ 60 ಲಕ್ಷ ಅಲ್ವಾ? ಹೌದು. ಆದಾಯ ಏನು ಬಂದಿರ್ಬೋದು? ಬಂದಿದೆ, ಚೆನ್ನಾಗಿ ಬಂದಿದೆ. ಇದುವರೆಗೆ ಒಂದು 30 ಟನ್ನಷ್ಟು ಮೀನು ತೆಗೆದಿದ್ದೀವಿ ನಾವು ಆಚೆ. 30 ಆವ್ರೇಜ್ ಸೆಲ್ಲಿಂಗ್ ಪ್ರೈಸ್ ನಾವು 250 ತೊಗೊಂಡ್ರು. ನಾನು 500 ಗ್ರಾಮ್ದು ಕೊಟ್ಟಿದ್ದೀನಿ. 500 ಗ್ರಾಮ್ದಕ್ಕೆ ಸ್ವಲ್ಪ ಬೆಲೆ ಕಡಿಮೆ ಇರುತ್ತೆ. ಸೊ 220, 200 ಆ ರೀತಿನಲ್ಲಿರುತ್ತೆ. ಆವ್ರೇಜ್ ಪ್ರೈಸ್ ನಾನು 250 ತೊಗೊಂಡ್ರು ಇಟ್ ವಾಸ್ ವರ್ತ್. ಸರ್ ಒಟ್ಟು ಎಷ್ಟು ಜಮೀನು ಇರುತ್ತೆ ತಮಗಲ್ಲಿ? ನನಗೆ 2 ಎಕರೆ ಇದೆ. 2 ಎಕರೆ ಇದೆ. ಬಟ್ ಆದರೆ ನೀವು 50 ಟ್ಯಾಂಕ್ ಇಟ್ಟಿರೋದು ಎಷ್ಟು ಜಾಗ ಅಂದರೆ? 180 ಅಡಿ. ಗುಂಟೆ ಲೆಕ್ಕದಲ್ಲಾದರೆ ಅದನ್ನು 15 ಗುಂಟೆ ಒಳಗೆ ಆಗುತ್ತೆ. ಅರ್ಧ ಎಕರೆಗಿಂತ ಕಡಿಮೆ. ಅರ್ಧ ಎಕರೆಗಿಂತ ಕಡಿಮೆ ಅಲ್ವಾ? ಹೌದು. ಒಂದು ದೊಡ್ಡ ಕೊಳ ಒಂದು ಅರ್ಧ ಎಕರೆ ಕಟ್ಟಿದಿದ್ರೆ ನೀವು ಇಷ್ಟೊಂದು ಮೀನನ್ನ ಉತ್ಪಾದನೆ ಮಾಡಕ್ ಆಗ್ತಿರ್ಲಿಲ್ಲ ಅಲ್ವಾ? ಹೌದು. ಅಂದ್ರೆ ಇದು ಸಣ್ಣ ಜಾಗದಲ್ಲಿ ಹೆಚ್ಚು ಉತ್ಪಾದನೆ. ಹೌದು. ಅಂದ್ರೆ ಹೈ ರಿಸ್ಕ್ ಹೈ ಆದಾಯ ಅಂತಲ್ಲ? ಹೌದು ಹೌದು ಹೌದು. ಅಂದ್ರೆ ನೀವು ಜಮೀನಲ್ಲೇ ಮೀನು ಸಾಕುವಂತಹ ಪ್ರಯತ್ನ ಮಾಡದಲ್ಲೇ ಇರೋದಕ್ಕೆ ಕಾರಣ ಏನು? ನ್ಯಾಚುರಲಿ ನನಗೆ ಟೆಕ್ನಾಲಜಿ ಇಷ್ಟ, ಜೊತೆಗೆ ಏನು ಹೊಸದನ್ನು ವಿಚಾರ ಜಾಸ್ತಿ. ನೆಕ್ಸ್ಟ್ ಏನು ಅಂತ ನಾನು ಯೋಚನೆ ಮಾಡಿದ್ದೆ ಯಾವಾಗ ಕೊಳದಲ್ಲಿ ಬಿಟ್ಟಾಗಲೇ. ಸೊ ಏನಾದರೂ ಒಂದು ಹೊಸದು ಮಾಡೋಣ ಅನ್ನೋ. ಬಯೋಫ್ಲಾಕ್ ಜೊತೆಗೇನೆ ರೀಸರ್ಕ್ಯುಲೇಟರಿ ಸಿಸ್ಟಮ್ ಆಫ್ ಫಿಶ್ ಬೇರೆ ಇದೆ. ಹೌದು. ಆ ನೀರನ್ನು ಹಾಗೆ ಸರ್ಕ್ಯುಲೇಟ್ ಮಾಡೋದು, ಅದ್ರ ಬಗ್ಗೆ ತಮ್ಮ ಗಮನ ಏನು ಹೋಗಿಲ್ವೇ? ತುಂಬ ಚೆನ್ನಾಗಿದೆ ಅದು ಸಿಸ್ಟಮು. ಸೊ ಮುರಲ್ಗೆ ವೆರಿ ಸೂಟಬಲ್ ಅದು. ನಾನು ಬಯೋಫ್ಲಾಕ್ ಆಲ್ರೆಡಿ ಮಾಡಿಬಿಟ್ಟಿದ್ದೆ ಫಂಗಸಸ್ ಮತ್ತು ತಿಲಾಪಿಯಾಗೆ. ನಾನು ಮುರಲ್ ಅಂತ ಫಸ್ಟೇ ಡಿಸೈಡ್ ಮಾಡಿದರೆ ನಾನು ರ್ಯಾಸ್ ಸೆಟಪ್ಗೆ ಹೋಗ್ತಾ ಇದ್ದೆ. ಅದು ಒಳ್ಳೆ ಸೆಟಪ್. ಯಾಕೆ ಅಂದರೆ ನೀರನ್ನು ಕ್ಲೀನ್ ಮಾಡಿ ಪುನಃ ಒಳಗಡೆ ಬಿಡುತ್ತೆ. ಮುರಲ್ಗೆ ತುಂಬ ಇಷ್ಟ ಅದು. ಹೌದಾ? ಮತ್ತೆ ಹೇಗಿದ್ರು ಜಾಗ ಇದೆಯಲ್ಲ, ಅದನ್ನು ಒಂದು ಮಾಡಿಬಿಡಿ. ನೋಡೋಣ, ಆಗಲಿ. ಅದು ಇದು ಸ್ವಲ್ಪ ನಡೀತಾ ಇದೆ. ಇದು ಟೆಕ್ನಾಲಜಿ ನಿಮಗೆ ಬಹಳ ಸರಳವಾಗಿ ಅರ್ಥವಾಗೋದ್ರಿಂದ ಮಾಡಬಹುದು ಅಂತ ಅನ್ಸುತ್ತೆ. ಖಂಡಿತ. ನಿಮ್ಮ ಸಜೆಷನ್ ತಗೊಂಡು ನಾನೀಗ ಯಡಿಯೂರಪ್ಪ ಹತ್ರ ಮಾತಾಡಿ. ಅಂದ್ರೆ ಈಗ ನಿಮ್ಮಲ್ಲಿಗೆ ಜನ ಬರ್ತಾ ಇರ್ತಾರ, ಬಂದವರಿಗೆ ಹೇಳ್ಕೊಡ್ತಾ ಇರ್ತೀರಾ? ಬರ್ತಾರೆ. ನಾವು ಮೀನುಗಾರಿಕೆ ಮಾಡಬೇಕು ಅಂದ್ಕೊಂಡು ಬರ್ತಾರೆ. ಸುಮಾರು ಜನ ಇನ್ಫಾರ್ಮೇಷನ್ ತೊಗೊಂಡು ಹೋಗಿದ್ದಾರೆ. ನಾನು ಓಪನ್ ಆಗಿ ಇನ್ಫಾರ್ಮೇಷನ್ ಕೊಡ್ತೀನಿ ಅವ್ರಿಗೆ. ಓಕೆ ಸರ್, ನೀವೆಲ್ಲಾದರೂ ಹೋಗಿ ಹೆಚ್ಚಿನ ಒಂದು ಮಾಹಿತಿ ತಿಳ್ಕೊಂಬಂದಿರೋದು ಇದೆಯಾ? ನಾನು ಎಲ್ಲೆಲ್ಲಿ ಡೆಲ್ಲಿದು ಅಂತ ಹೇಳಿದ್ರೆ ಡೆಲ್ಲಿದೊಂದು ಬಿಟ್ಟು ಇನ್ನೆಲ್ಲೂ ಹೋಗಿ, ಅದು ಬಿಟ್ಟು ಇನ್ನೆಲ್ಲೂ ಇಲ್ಲ. ಈಗ ನಾನು ಸೀಡ್ಸ್ ತೊಗೊಳಗೆ ಹೋಗ್ತಾನಲ್ಲ, ಅವ್ರನ್ನೇ ಮಾತಾಡ್ಸಿದಾಗ ಒಂದಷ್ಟು ಇನ್ಫಾರ್ಮೇಷನ್ ತಿಳ್ಕೊಳ್ತೀನಿ. ಫೀಡ್ ಎಲ್ಲಿ ತರ್ತೀರಿ? ಫೀಡ್ ಭೀಮಾವರಮಿಂದ ಬರುತ್ತೆ ನನಗೆ. ಭೀಮಾವರಂ ಅಂದರೆ ಯುನೋಮಿ ಅಂತ ಒಂದು ಕಂಪನಿ ಇದೆ. ಓಕೆ. ಭೀಮಾವರಂ ಆಂಧ್ರಪ್ರದೇಶ, ಅಲ್ಲಿಂದ ಬರುತ್ತೆ. ಕೆಲವು ವಿಚಾರಗಳಿದೆ. ಮುರಲ್ ಫೀಡ್ನ ನಾವು ಇಲ್ಲೇ ತಯಾರು ಮಾಡಬೇಕು ಅನ್ನೋದು ಆಲೋಚನೆ ಇದೆ. ನೋಡೋಣ ಅದು ಹೇಗೆ ತಗೊಳುತ್ತೆ ಗೊತ್ತಿಲ್ಲ. ಸರ್, ಈಗ ನೀವು ತಂತ್ರಜ್ಞಾನದಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಿ ಮಾಡಿದ್ರಿಂದ ಈ ಬಯೋಫ್ಲಾಕ್ ತಾಂತ್ರಿಕತೆ ನಿಮಗೆ ಸುಲಭವಾಗಿ ಅರ್ಥ ಆಯಿತು, ಅಳವಡಿಸ್ಕೊಳ್ಳೋಕ್ಕಾಯ್ತು ಅಂತ ಅನಿಸುತ್ತಾ? ಅಥವಾ ಒಬ್ಬ ಸಾಮಾನ್ಯ ರೈತನು ಇದನ್ನು ತುಂಬ ಸರಳವಾಗಿ ಮಾಡಿಬಿಡ್ಬೋದು ಅಂತೀರ? ಓಕೆ, ಇದು ಟಫ್ ಕ್ವಶನ್. ಏಕೆಂದರೆ ರೈತರು ತುಂಬ ಸ್ಮಾರ್ಟ್ ಆಗಿದ್ದಾರೆ ಈಗ. ನಾನು ಕಷ್ಟಪಡಬೇಕಾಯ್ತು. ಯಾಕಂದರೆ ಡಿಸೈನು ಅದು ಇದು ಒಂದೊಂದು ಸಲ ವೇರಿಯೇಷನ್ಸ್ ಬಂದಾಗ ನಾನು ರೀಥಿಂಕ್ ಮಾಡೋದು, ಅದು ಆ ಥರದ್ದೆಲ್ಲ ವಿಚಾರಗಳಿತ್ತು. ಹೌದು, ನನಗೆ ಟೆಕ್ನಾಲಜಿ ಇಂಟ್ರೆಸ್ಟ್ ಇದ್ದರಿಂದ ರಿಸರ್ಚ್ ಮಾಡಿದ್ರಿಂದ ಸ್ವಲ್ಪ ತುಂಬ ಈಸಿ ಆಗಿದ್ದಿದೆ. ಬಟ್ ಅದೇ ರೈತರು ನಾವು ಮಾಡ್ತೀವಿ ಅಂತ ಇಂಟ್ರೆಸ್ಟ್ ಇದ್ದು ಬಂದು ಇನ್ಫಾರ್ಮೇಷನ್ ಕೇಳಿದಾಗ ಡೆಫಿನೆಟ್ಲಿ ಅವ್ರು ಹೆಲ್ಪ್ ತೊಗೊಳ್ಳೇಬೇಕಾಗತ್ತೆ. ಒಬ್ಬರು ಸೆಟಪ್ ಮಾಡಿರೋದ್ರಿಂದ ಏನು ಚಾಲೆಂಜಸ್, ಏನೇನು ತೊಂದರೆಗಳು ಬರ್ಬೋದು ಅದೆಲ್ಲ ಗೊತ್ತಿರೋದ್ರಿಂದ ಒಂದು ಕನ್ಸಲ್ಟೇಷನ್ ತೊಗೊಂಡ್ರೆ ಒಳ್ಳೆಯದು. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ಕಿರಣ್ ಶಿವು ಅವರೇ ತಮ್ಮ ಮೊಬೈಲ್ ಸಂಖ್ಯೆ ಹೇಳ್ಬೋದಾ ಕನ್ನಡದಲ್ಲಿ? 9970019774. ಇನ್ನೊಮ್ಮೆ ಹೇಳ್ತೀರಾ? 9970019774. ಇನ್ನೂ ಒಂದು ಸರಿ ಹೇಳ್ಬಿಡಿ ಸರ್. ಶೋರ್. 9970019774.
ಒಳ್ಳೆಯದು. ಕಿರಣ್ ಶಿವ ಅವರ ಇದುವರೆಗೂ ಬಯೋಫ್ಲಾಕ್ ತಾಂತ್ರಿಕತೆಯಲ್ಲಿ ಮೀನು ಸಾಕಾಣಿಕೆಗೆ ಸಂಬಂಧಪಟ್ಟಂತೆ ಭಾಳ ಸೊಗಸಾಗಿ ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ. ಒಳ್ಳೆಯದಾಗಲಿ, ವಂದನೆಗಳು. ಇನ್ನೂ ಹೊಸ ಹೊಸ ತಾಂತ್ರಿಕತೆಗಳನ್ನು ಅಳವಡಿಸ್ಕೊಳ್ಳಿ, ಅಭಿವೃದ್ಧಿಯಾಗಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್ ಸರ್. ಬಯೋಫ್ಲಾಕ್ ತಂತ್ರಜ್ಞಾನದ ಮೂಲಕ ಮೀನು ಸಾಕಾಣಿಕೆಯನ್ನು ಕುರಿತು ಟಿ. ನರಸೀಪುರ ತಾಲೂಕು ಕೊಡಗಹಳ್ಳಿಯ ಕಿರಣ್ ಕುಮಾರ್ ಕೊಡಗಹಳ್ಳಿ ಶಿವ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಸಹಕಾರಿ ವ್ಯವಸ್ಥೆಯಲ್ಲಿ ಮೀನು ಉತ್ಪಾದನೆಯನ್ನು ಕುರಿತು ಟಿ. ನರಸೀಪುರ ತಾಲೂಕು ಬೇಡನಹಳ್ಳಿಯ ಚಾಮುಂಡೇಶ್ವರಿ ಮೀನುಗಾರರ ಸಹಕಾರ ಸಂಘದ ಅಧ್ಯಕ್ಷರಾದ ಬಿ. ಬಸವೇಗೌಡ ಅವರೊಂದಿಗೆ ಸಂದರ್ಶನವಿದೆ. ಮತ್ಸ್ಯ ತರಂಗ ಮೀನು ಸಾಕಣೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಆಲಿಸಿದಿರಿ. ಬಂಗಡಿ ಮೀನು ಬಳಕಿದಾಗ ಸಹಯೋಗ ಮೀನುಗಾರಿಕಾ ಇಲಾಖೆ. ನಿರ್ಮಾಣ ನೆರವು ಆರ್. ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್. ಕೇಶವಮೂರ್ತಿ.